Hi dear students, welcome back to Avion's Physics Online class. ಲಾಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಕಾನ್ಸೆಪ್ಟ್ ಅನ್ನ ತಗೊಂಡಿದ್ವಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಫೈ ಇಸ್ ಈಕ್ವಲ್ ಟು ಇ ಡಾಟ್ ಎ ಏನಂತ ಬರೀಬಹುದು, ಎ ಇಂಟು ಕಾಸ್ ಥೀಟಾ ಅಂತ ಬರೀಬಹುದು. ಸೊ ಗಾಸ್ ಅನ್ನೋ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಇನ್ನೊಂದು ರೀತಿ ಫ್ಲಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಹೇಳ್ತಾರೆ. ಅನದರ್ ವೇ ಆಫ್ ಕ್ಯಾಲ್ಕುಲೇಟಿಂಗ್ ದ ಫ್ಲಕ್ಸ್ ಥ್ರೂ ಎನಿ ಸರ್ಫೇಸ್, ಗಾಸ್ ಥಿಯರಮ್. ಗಾಸ್ ಥಿಯರಮ್ ಅಲ್ಲಿ ಯೂಸ್ ಆಗುತ್ತೆ ಫ್ಲಕ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಯೂಸ್ ಆಗುವಂತದ್ದು ಗಾಸ್ ಥಿಯರಮ್. ಸೊ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್, ಟೋಟಲ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್, ಟೋಟಲ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ is equal to 1 by epsilon naught times the net charge enclosed by that surface, enclosed by that surface ಅಂತ ಹೇಳ್ತಾರೆ. ನೋಡಿ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಟೋಟಲ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಲೋಸ್ ಸರ್ಫೇಸ್ ಇರಬೇಕು. ಆ ಕ್ಲೋಸ್ ಸರ್ಫೇಸ್ ಮೂಲಕ ಫ್ಲಕ್ಸ್ ಎಷ್ಟಿರುತ್ತೆ ಅಂದ್ರೆ 1 by epsilon naught ಟೈಮ್ಸ್ ಅದರೊಳಗಿರೋ ಟೋಟಲ್ ಚಾರ್ಜ್ಗೆ ಸಮ ಇರುತ್ತೆ. ಅಂದ್ರೆ ಫ್ಲಕ್ಸ್ ಟೋಟಲ್ ಇಸ್ ಈಕ್ವಲ್ ಟು 1 by epsilon naught times the net charges enclosed by the, ಇದನ್ನ ಎಕ್ಸ್ಪ್ಲನೇಷನ್ ಜಸ್ಟ್ ಫಾರ್ಮುಲಾ ಬರ್ತೀನಿ. ಸೊ ಹೇಗಿರುತ್ತೆ ಅಂತ ನೋಡ್ರಿ. ಲೆಟ್ ಮಿ ಟೇಕ್ ದ ಎಕ್ಸಾಂಪಲ್, ಹೇಗೆ ಬರಿಬಹುದು ಅಂತ, ಟೋಟಲ್ ಫ್ಲಕ್ಸ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ ಒಂದಷ್ಟು ಚಾರ್ಜಸ್ ಇದೆ ನೋಡಿ, -10 +10 +5 +6 -3 ಈ ತರ. ಈಗ ಗಾಸ್ ಥಿಯರಮ್ ನ ಅಪ್ಲೈ ಮಾಡ್ಬೇಕಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು, ಒಂದು ಕ್ಲೋಸ್ ಸರ್ಫೇಸ್ ನ ಹಾಕೊಳ್ಬೇಕು. ಕ್ಲೋಸ್ ಸರ್ಫೇಸ್ ಯಾವ ತರ ಇರುತ್ತೆ ಸರ್? ಯಾವ ತರ ಬೇಕಾದ್ರೂ ಇರ್ಬೋದು ನೋಡ್ರಿ, ಈ ತರ ಇರುತ್ತೆ. ದಿಸ್ ಇಸ್ ಅವರ್ ಕ್ಲೋಸ್ಡ್ ಸರ್ಫೇಸ್. ಇದೆ ಕ್ಲೋಸ್ಡ್ ಸರ್ಫೇಸ್. ಇದಕ್ಕೊಂದು ನೇಮ್ ಕೊಡ್ತಾರೆ, ಇದು ಇಮ್ಯಾಜಿನರಿ ಸರ್ಫೇಸ್. ಇದಕ್ಕೆ ನಾವು ಗಾಸಿಯನ್ ಸರ್ಫೇಸ್ ಅಂತಾನೆ ಹೇಳ್ತಾರೆ. ವೇರ್ ಗಾಸಿಯನ್ ಸರ್ಫೇಸ್ ಇಸ್ ಅ ಸರ್ಫೇಸ್ ವೇರ್ ವಿ ಆರ್ ಅಪ್ಲೈಯಿಂಗ್ ಗಾಸ್ ಲಾ ಅಂತ. ಓಕೆ, ಸೊ ಇಲ್ಲಿ ಇದ್ರ ಮೂಲಕ ಫ್ಲಕ್ಸ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಈ ಸರ್ಫೇಸ್ ಮೂಲಕ ನೋಡ್ರಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್, ಇದರಿಂದನೂ ಫ್ಲಕ್ಸ್ ಬರುತ್ತೆ, ಇದರಿಂದನೂ ಫ್ಲಕ್ಸ್ ಬರುತ್ತೆ, ಇದರಿಂದನೂ ಫ್ಲಕ್ಸ್ ಬರುತ್ತೆ. ಎಂತ ಫ್ಲಕ್ಸ್ ಬರುತ್ತೆ? ಔಟ್ವರ್ಡ್ ಫ್ಲಕ್ಸ್ ಬರುತ್ತೆ ನೋಡಿ. ಇದರಿಂದನೂ ಔಟ್ವರ್ಡ್ ಫ್ಲಕ್ಸ್ ಬರುತ್ತೆ, ಹೀಗೆ ಇದು +6 ಇರುತ್ತೆ. ಇದರಿಂದನೂ ಔಟ್ವರ್ಡ್ ಫ್ಲಕ್ಸ್ ಬರುತ್ತೆ, ಹೀಗೆ ಇದರಿಂದನೂ ಫ್ಲಕ್ಸ್ ಬರುತ್ತೆ. ಬಟ್ ಅದು ಕೌಂಟಿಗೆ ತಗೊಳಂಗಿಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡ್ರಿ. ಈಗ ಈ ಸರ್ಫೇಸ್ ಮೂಲಕ ಫ್ಲಕ್ಸ್ ಎಷ್ಟಿದೆ? ಫ್ಲಕ್ಸ್ ಥ್ರೂ ದ ಕ್ಲೋಸ್ಡ್ ಸರ್ಫೇಸ್, ಟೋಟಲ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಇಸ್ ಈಕ್ವಲ್ ಟು 1 by epsilon naught ಟೈಮ್ಸ್ ದ ಟೋಟಲ್ ಚಾರ್ಜಸ್ ಎನ್ಕ್ಲೋಸ್ಡ್ ಬೈ ದಟ್ ಸರ್ಫೇಸ್. ಆ ಸರ್ಫೇಸ್ ಒಳಗಿರೋ ಚಾರ್ಜಸ್ ನ ಮಾತ್ರ ತಗೊಳ್ಬೇಕು, ವಿಚ್ ಆರ್ +5 +10 +6. ಎಷ್ಟಾಗುತ್ತೆ? 5 ಟೋಟಲ್ ಇಸ್ ಈಕ್ವಲ್ ಟು 1 by epsilon naught ಟೈಮ್ಸ್ 16 +5 +21. ಸೊ ಪ್ಲಸ್ ಇಂಡಿಕೇಟ್ಸ್ ನೆಟ್ ಔಟ್ವರ್ಡ್ ಫ್ಲಕ್ಸ್. ಯಾಕೆಂದ್ರೆ ಪಾಸಿಟಿವ್ ಚಾರ್ಜ್ ಇಂದ ಯಾವಾಗಲೂ ಫೀಲ್ಡ್ ಲೈನ್ಸ್ ರೇಡಿಯಲಿ ಔಟ್ವರ್ಡ್ ಇರುತ್ತೆ. ಹಾಗಾಗಿ +21 ಅಂದ್ರೆ ದೇರ್ ಇಸ್ ಎ ನೆಟ್ ಔಟ್ವರ್ಡ್ ಫ್ಲಕ್ಸ್ ಅಂತ ಹೇಳ್ತೀವಿ. ದೇರ್ ಇಸ್ ಎ ನೆಟ್ ಔಟ್ವರ್ಡ್ ಫ್ಲಕ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್. ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸರ್ ಹೊರಗಡೆ ಚಾರ್ಜಸ್ ಇಂದೇನು ಫ್ಲಕ್ಸ್ ಬರುತ್ತಲ್ಲ ಸರ್, ಬಟ್ ನಾವು ಅದನ್ನ ಯಾಕೆ ತಗೊಳ್ಳಲ್ಲ ಅಂತಂದ್ರೆ ನೋಡ್ರಿ, ಬಹಳ ಸಿಂಪಲ್. ಈಗ ಅಲ್ಲಿ -3 ಇದೆ, ಓಕೆ, ಇದನ್ನ +3 ಅಂತ ಇಟ್ಕೊಳ್ಳೋಣ. ಇದರಿಂದನೂ ಫ್ಲಕ್ಸ್ ಬರುತ್ತೆ, ಬಟ್ ಅಬ್ಸರ್ವ್ ಮಾಡಿ, ಇದರಿಂದ ಬರ್ತಕ್ಕಂತ ಫ್ಲಕ್ಸ್ ಔಟ್ವರ್ಡ್ ಫ್ಲಕ್ಸ್ +3 ಇಂದ. ಸೊ ಇದು ಔಟ್ವರ್ಡ್ ಫ್ಲಕ್ಸ್ ಹೇಗೆ ಹೋಗುತ್ತೆ ನೋಡ್ರಿ, ಈ ಸರ್ಫೇಸ್ ಮೂಲಕ ಹೀಗೆ ಹೋಗುತ್ತಾ? ಇಲ್ಲಿ ಏನಾಗ್ತಿದೆ, ಫ್ಲಕ್ಸ್ ಈ ಸರ್ಫೇಸ್ ಇಂದ ಎಂಟರ್ ಆಗಿ ಈ ಸರ್ಫೇಸ್ ಇಂದ ಆಚೆ ಹೋಗ್ತಿದೆ. ಹಾಗಾಗಿ ನಮ್ಗದು ಕೌಂಟು ಸಿಗಲ್ಲ. ಇಲ್ಲೂ ಅಷ್ಟೇ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ಇಲ್ಲೇನಾಗಿದೆ, ಈ ಸರ್ಫೇಸ್ ಇಂದ ಹೊರಟು ಈ ಸರ್ಫೇಸ್ ಒಳಗಡೆ ಎಂಟರ್ ಆಗಿ ಈ ಕಡೆ ನೋಡಿ ಎಕ್ಸಿಟ್ ತಗೊಳುತ್ತೆ. ಹಾಗಾಗಿ ಇದು ಎಂಟರ್ ಆಗುವಂತದ್ದು ಇನ್ನೊಂದು ಸರ್ಫೇಸ್ ಮೂಲಕ ಎಕ್ಸಿಟ್ ಆಗೋಗುತ್ತೆ. ವಾಟ್ ಅಬೌಟ್ ದೀಸ್ ಚಾರ್ಜಸ್? ನೋಡ್ರಿ, ಇಲ್ಲಿ ಈ ಸರ್ಫೇಸ್ ಮೂಲಕ ಎಕ್ಸಿಟ್ ತಗೊಂಡಿದೆ, ಎಂಟ್ರಿ ಎಲ್ಲೂ ತಗೊಂಡಿಲ್ಲ. ಅಂದ್ರೆ ದೇರ್ ಇಸ್ ಎ ನೆಟ್ ಔಟ್ವರ್ಡ್ ಮಾತ್ರ ಇದೆ. ಇಲ್ಲಿ ಇನ್ವರ್ಡ್ ಇದೆ, ಔಟ್ವರ್ಡ್ ಇದೆ. ಹಾಗಾಗಿ ಈ ಚಾರ್ಜಸ್ ನ ಲೆಕ್ಕ ತಗೊಳ್ಬಾರ್ದು. ಅದೇ ಗಾಸ್ ಥಿಯರಮ್ ಹೇಳುತ್ತೆ. ಇದ್ರೊಳಗಿರೋ ಚಾರ್ಜಸ್ ನೋಡಿ, +6 ಇಂದ ಏನಾಗುತ್ತೆ, ಇಲ್ಲಿಂದ ಫೀಲ್ಡ್ ಲೈನ್ಸ್ ಹೊರಡುತ್ತೆ, ಈ ಸರ್ಫೇಸ್ ಮೂಲಕ ಆಚೆ ಹೋಗುತ್ತೆ, ಮತ್ತೆ ವಾಪಸ್ ಬರಲ್ಲ. ಈ ಕಡೆ ತಗೊಂಡ್ರೆ ಈ ಕಡೆನೂ ಅಷ್ಟೇ, ಆಚೆ ಹೋಗುತ್ತಷ್ಟೇ ಈ ಪಾಯಿಂಟ್ ಇಂದ, ಬಟ್ ಒಳಗಡೆ ಬರೋದಿಲ್ಲ. ಹಾಗಾಗಿ ದೇರ್ ಇಸ್ ಎ ನೆಟ್ ಔಟ್ವರ್ಡ್ ಫ್ಲಕ್ಸ್. ಸಪೋಸ್ ಈ ತರ ಇದ್ರೆ ನೋಡ್ರಿ, +10 -5 -4. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟಿರುತ್ತೆ ಹಾಗಾದ್ರೆ ಫ್ಲಕ್ಸ್? ಇವೆರಡು ಮಾತ್ರ ಕ್ಲೋಸ್ ಸರ್ಫೇಸ್ ಒಳಗಡೆ ಹಾಕೊಂಡಿದ್ದೀನಿ. ಇಲ್ಲಿ 10 ಯೂನಿಟ್ ಅಷ್ಟು +10 ಕೂಲಮ್ ಇಂದ ನೆಟ್ ಔಟ್ವರ್ಡ್ ಫ್ಲಕ್ಸ್ ಇರುತ್ತೆ. ಇಲ್ಲಿ -5 ಇಂದ ನೆಟ್ ಇನ್ವರ್ಡ್ ಫ್ಲಕ್ಸ್ ಇರುತ್ತೆ. ಹಾಗಾದ್ರೆ ನೆಟ್ ಏನಾಗುತ್ತೆ ನೋಡ್ಕೊಳ್ಳಿ, ಇನ್ವರ್ಡ್ ಫ್ಲಕ್ಸ್. ಈಗ
net flux can be calculated like this. 1 by epsilon naught times what is the net charge? Plus 10 minus 5. ಹಾಗಾದ್ರೆ 1 by epsilon naught ಏನಾಯ್ತು? ಪ್ಲಸ್ 5 ಆಗೋಯ್ತು. ಅಂದ್ರೆ ಇಲ್ಲೇನಾಗುತ್ತೆ, ಇಲ್ಲಿಂದ ಪ್ಲಸ್ ಇಂದ ಹೊರಟಿದ್ದು ಏನಾಗುತ್ತೆ, ಪ್ಲಸ್ 10 ಇಂದ ಹೊರಟಿದ್ದು ಮೈನಸ್ 5 ಅಷ್ಟು ಇದೆ ನುಂಗಾಕ್ಬಿಡುತ್ತಾ 5 ಯೂನಿಟ್ಸ್ ಅಷ್ಟು ಫ್ಲಕ್ಸ್ ಗಳನ್ನ. ಹಾಗಾದ್ರೆ ಉಳಿದಿದ್ದೆಷ್ಟು? ಓನ್ಲಿ ನೆಟ್ ಫ್ಲಕ್ಸ್ ಪ್ಲಸ್ 5 ಮಾತ್ರ ಉಳ್ಕೊಳುತ್ತೆ. ಅದಕ್ಕೆ ನೆಟ್ ಚಾರ್ಜ್ ನ ತಗೊಳ್ಬೇಕು. ನೆಕ್ಸ್ಟ್ ಸಪೋಸ್ ಈ ತರ ಇದೆ ಅನ್ಕೊಳೆ. ಸಪೋಸ್ ಇದನ್ನ ಏನ್ ಮಾಡ್ತೀನಿ, ಇದನ್ನು ಸೇರಿಸ್ಕೊಂಡ್ ಬಿಡ್ತೀನಿ. ಇವಾಗ ಏನಾಗುತ್ತೆ, ನೆಟ್ ಫ್ಲಕ್ಸ್ ನೆಟ್ ಟೋಟಲ್ ಫ್ಲಕ್ಸ್ ಇಸ್ ಈಕ್ವಲ್ ಟು 1 by epsilon naught ಟೈಮ್ಸ್ ಪ್ಲಸ್ 10 ಮೈನಸ್ 5 ಮೈನಸ್ 4. ಅಲ್ಲಿಗೆ ಏನಾಯ್ತು, ಇಟ್ ವಿಲ್ ಬಿ ಈಕ್ವಲ್ ಟು ಓನ್ಲಿ ಪ್ಲಸ್ 1 by epsilon naught ಟೈಮ್ಸ್ ಪ್ಲಸ್ 1 ಅಂತ. ಓನ್ಲಿ 1 ಯೂನಿಟ್ ಅಷ್ಟು ಇನ್ವರ್ಟ್ ಫ್ಲಕ್ಸ್ ಇರುತ್ತೆ. ಸರ್ ವಾಟ್ ಇಫ್ ಐ ಟೇಕ್ ಡೈಪೋಲ್? ಡೈಪೋಲ್ ನ ತಗೊಂಡ್ರೆ ಅಂದ್ರೆ ಪ್ಲಸ್ 5 ಮೈನಸ್ 5 ನ ತಗೊಂಡು ಇವೆರಡಕ್ಕೂ ಕ್ಲೋಸ್ ಸರ್ಫೇಸ್ ಹಾಕಿದ್ರೆ ಡೆಫಿನೆಟ್ಲಿ ಏನಾಗುತ್ತೆ, ಇಲ್ಲಿಂದ ಹೊರಟಿದ್ದು ಚಾರ್ಜಸ್ ಏನಾಗ್ಬಿಡುತ್ತೆ, ಇಲ್ಲೇ ಎಂಡ್ ಆಗ್ಬಿಡುತ್ತೆ. ಆ ಸರ್ಫೇಸ್ ಇಂದ ಯಾವುದು ನೆಟ್ ಔಟ್ವರ್ಡ್ ಇರಲ್ಲ, ನೆಟ್ ಇನ್ವರ್ಡ್ ಇರಲ್ಲ. ಅದಕ್ಕೋಸ್ಕರ ನೋಡ್ರಿ, ಟೋಟಲ್ ಫ್ಲಕ್ಸ್ ಏನಾಗುತ್ತೆ 1 by epsilon naught ಟೈಮ್ಸ್ ಟೋಟಲ್ ಚಾರ್ಜ್ ಏನಾಗುತ್ತೆ ಪ್ಲಸ್ 5 ಮೈನಸ್ 5, ಇಟ್ ವಿಲ್ ಬಿ ಈಕ್ವಲ್ ಟು 0 ಆಗುತ್ತೆ. ನೆಟ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಬಿಕಮ್ಸ್ 0. ಸೊ ದಿಸ್ ಇಸ್ ಆಲ್ ಅಬೌಟ್ ಫೈಂಡಿಂಗ್ ದ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಅಂತ ಹೇಳೋದು. ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇದ್ರದ್ದು ಪ್ರೂಫ್ ಇದೆ. ಏನಂತ ಕೇಳ್ತಾರೆ, ಪ್ರೂಫ್ ಗಾಸ್ ಥಿಯರಮ್ ಅಂತ ಕೇಳ್ತಾರೆ. ಅದಕ್ಕೆ ಏನ್ ಮಾಡ್ತೀನಿ, ನಾನು ಒಂದು ಚಾರ್ಜ್ ಅನ್ನ ತಗೊಳ್ತೀನಿ. ಲೆಟ್ ಇಟ್ ಬಿ ಪ್ಲಸ್ ಕ್ಯೂ. ಇದ್ರ ಸುತ್ತ ಒಂದು ಸರ್ಫೇಸ್ ಅನ್ನ ಹಾಕೊಳ್ತೀನಿ, ಗಾಷಿಯನ್ ಸರ್ಫೇಸ್. ಗಾಷಿಯನ್ ಸರ್ಫೇಸ್ ಹೇಗಿರುತ್ತೆ, ಒಂದು ಸ್ಪಿಯರ್ ಅನ್ನ ಹಾಕೊಳ್ತೀನಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ಸ್ಪಿಯರ್, ಲೆಟ್ ಮಿ ಟೇಕ್ ದಿ ಸ್ಪಿಯರ್. ಇದ್ರ ಸುತ್ತ ಎನ್ಕ್ಲೋಸ್ ಮಾಡ್ತೀನಿ. ಓಕೆನಾ? ಸೊ ದಿಸ್ ಈಸ್ ಅವರ್ ಗಾಷಿಯನ್ ಸರ್ಫೇಸ್. ನಾನು ಅವಾಗಲೇ ಹೇಳಿದೆ ಏನಾಗುತ್ತೆ, ಎಲ್ಲ ಫೀಲ್ಡ್ ಲೈನ್ಸ್ ಔಟ್ವರ್ಡ್ ಇರುತ್ತಾ, ಔಟ್, ಏಕೆಂದ್ರೆ ಒಂದೇ ಚಾರ್ಜ್ ನೆಟ್ ಔಟ್ವರ್ಡ್ ಫ್ಲಕ್ಸ್ ಇರುತ್ತೆ. ಈಗ ಇಲ್ಲಿ ಎಲ್ಲಾ ಡೈರೆಕ್ಷನ್ ಅಲ್ಲೂ ಎನ್ ಕ್ಯಾಪ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಹೆಂಗಿರ್ಬೇಕು, ಒಂದೇ ಲೈನ್ ಅಲ್ಲಿ ಇರ್ಬೇಕಂತ ಹೇಳಿದೆ. ಅದಕ್ಕೋಸ್ಕರ ಏನ್ ಮಾಡಿ, ಕರ್ವೇಟ್ ಇದ್ದಾಗ ಏನ್ ಮಾಡಿ, ಒಂದು ಸ್ಮಾಲ್ ಏರಿಯಾನ ಕನ್ಸಿಡರ್ ಮಾಡಿ. ಸೊ ದಟ್ ದೇರ್ ಈ ಎನ್ ಕ್ಯಾಪ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಎರಡು ಒಂದೇ ಕಡೆ ಇರೋ ಹಾಗೆ ಒಂದು ಸ್ಮಾಲ್ ಏರಿಯಾ. ಈ ಸ್ಮಾಲ್ ಏರಿಯಾನ ಡಿ ಎ ಅಂತ ಇಟ್ಕೊಳ್ಳೋಣ ಆ ಸ್ಪಿಯರ್ ಮೇಲೆ. ಹಾಗಿದ್ರೆ ಅಕಾರ್ಡಿಂಗ್ ಟು ದ ಬೇಸಿಕ್ ಫಾರ್ಮುಲಾ, ಫ್ಲಕ್ಸ್ ಥ್ರೂ ದಿಸ್ ಸರ್ಫೇಸ್, ಓನ್ಲಿ ಪಾರ್ಟ್ ಆಫ್ ದಿಸ್ ಸರ್ಫೇಸ್, ಲೆಟ್ ಇಟ್ ಬಿ φ1 is equal to ಏನಂತ ಬರೀಬಹುದು, ಇ ಇಂಟು ಏರಿಯಾ ಇಂಟು ಕಾಸ್ ಥೀಟಾ. ಕಾಸ್ ಥೀಟಾ ಎಷ್ಟಾಗುತ್ತೆ ಇಲ್ಲಿ 0 ಡಿಗ್ರಿ ಆಗುತ್ತೆ. ಸೊ ಅಲ್ಲಿಗೆ ಫ್ಲಕ್ಸ್ ಥ್ರೂ ದ ಸ್ಮಾಲ್ ಸರ್ಫೇಸ್ ಈಸ್ ಇ ಇಂಟು ಡಿ ಎಸ್. ಹಾಗೆ ಇನ್ನೊಂದು ಸರ್ಫೇಸ್ ತಗೊಳ್ಳಿ, ಅಲ್ಲಿ ಎನ್ ಕ್ಯಾಪ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಒಂದೇ ಕಡೆ ಇರೋ ತಗೊಳ್ಳಿ, ಅದನ್ನ φ2 ಮಾಡಿ. ಹಾಗಾದ್ರೆ ಇಂಥ ಸ್ಮಾಲ್ ಸರ್ಫೇಸ್ ಏರಿಯಾಗಳನ್ನೆಲ್ಲ ಆಡ್ ಮಾಡ್ತಾ ಹೋದ್ರೆ ನಮ್ಗೆ ಏನ್ ಬರುತ್ತೆ, ಟೋಟಲ್ ಫ್ಲಕ್ಸ್ ಬರುತ್ತೆ. ಸೊ ಟೋಟಲ್ ಫ್ಲಕ್ಸ್ ಇದನ್ನ ಬೇಕಾದ್ರೆ ನೀವು φ1 ಅಂತ ತಗೊಳ್ಳೋ ಬದಲು can take d5. ಸೊ ಫ್ಲಕ್ಸ್ ಟೋಟಲ್ ಬೇಕಂದ್ರೆ ಇಂಥ ಸ್ಮಾಲ್ ಫ್ಲಕ್ಸ್ ಗಳನ್ನ ಏನ್ ಮಾಡಿ, ಸಮೇಷನ್ ಮಾಡಿ. ಸೊ ಸಮೇಷನ್ ಆಫ್ ವಾಟ್ ಇಸ್ d5 e ಇಂಟು ಡಿ ಎಸ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎವರಿವೇರ್ ಸೇಮ್ ಇರುತ್ತೆ ಅಂತ ತಗೊಂಡ್ರೆ ಅವಾಗ ಫ್ಲಕ್ಸ್ ಟೋಟಲ್ ಏನಾಗುತ್ತೆ, ಸಮೇಷನ್ ಈ ಆಚೆ ತೆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಸಮೇಷನ್ ಆಫ್ ಡಿ ಎಸ್. ನಾವು ಫ್ಲಕ್ಸ್ ಟೋಟಲ್ ಇಸ್ ಈಕ್ವಲ್ ಟು, ಇಲ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿರಿ, ಈ ಪಾಯಿಂಟ್ ಅಲ್ಲಿ ಎಷ್ಟಿರುತ್ತೆ ಅಂತ ಹೇಳಿ. ಸಪೋಸ್ ಈ ಸ್ಪಿಯರ್ ನ ರೇಡಿಯಸ್ r ಇತ್ತಂದ್ರೆ electric field can be written as 1 by 4 pi epsilon naught q by r square. ಅಂದ್ರೆ ಯಾವುದೇ ಪಾಯಿಂಟ್ ಚಾರ್ಜ್ ನ ಎಲೆಕ್ಟ್ರಿಕ್ ಫೀಲ್ಡ್ r ಅಷ್ಟು ದೂರದಲ್ಲಿ ಎಷ್ಟಿರುತ್ತೆ, 1 by 4 pi q by r square ಇರುತ್ತೆ, ಇಂಟು ಸಮೇಷನ್ ಆಫ್ ಡಿ ಎಸ್. ಅಂದ್ರೆ ಇಂಥ ಪುಟಾಣಿ ಏರಿಯಾಗಳನ್ನೆಲ್ಲ ಸಮ್ ಮಾಡ್ತಾ ಹೋದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಬರುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಏನು, 4 pi r square which is having radius r. ಅಲ್ಲಿಗೆ ಇಲ್ಲಿ ನೋಡಿ 4 pi r square ಕ್ಯಾನ್ಸಲ್ ಆದ್ರೆ ನಮಗೆ ಉಳಿಯುವಂಥದ್ದು ಫ್ಲಕ್ಸ್ ಟೋಟಲ್ ಇಸ್ ಈಕ್ವಲ್ ಟು ನ್ಯೂಮರೇಟರ್ ಅಲ್ಲಿ q, ಡಿನಾಮಿನೇಟರ್ ಅಲ್ಲಿ ಎಪ್ಸಿಲಾನ್ ನಾಟ್ ಉಳ್ಕೊಳ್ಳುತ್ತೆ. ದಟ್ಸ್ ಇಟ್. ದಿಸ್ ಇಸ್ ದ ಪ್ರೂಫ್. ಈ ರೀತಿ ನಾವು ಫ್ಲಕ್ಸ್ ಗಾಸ್ ಥಿಯರಮ್ ನ ಪ್ರೂವ್ ಮಾಡಬಹುದು. ಓಕೆ, ನೆಕ್ಸ್ಟ್ ಸಮ್ ರಿಸಲ್ಟ್ಸ್ ರಿಲೇಟೆಡ್ ಟು ಗಾಸ್ ಲಾ. ಗಾಸ್ ಲಾ ಏನ್ ಹೇಳುತ್ತೆ ಅಂದ್ರೆ ಫ್ಲಕ್ಸ್ through any closed surface is equal to 1 by epsilon naught times the net charge enclosed by that surface. And the net charge enclosed by that surface. So already we have learned it. So ಇದೇನು ಹೇಳುತ್ತೆ ಅಂದ್ರೆ some important points regarding this law ನಿಮ್ಮ NCERT book ಅಲ್ಲಿ ಇದೆ. ಸೊ ಇದು ಇಂಪಾರ್ಟೆಂಟ್ ಕೂಡ. ಫಸ್ಟ್ ಒನ್ ಏನು, ಗಾಸ್ ಲಾ is true for any closed surface no matter what is the shape and size. ನಾನು ಆವಾಗಲೇ ಹೇಳಿದೆ, it is independent of, Gauss law is independent of size
ಆರ್ ಶೇಪ್ ಆಫ್ Gaussian ಸರ್ಫೇಸ್ ಚೋಸ್ಡ್. ನೀವು ಯಾವ ಸರ್ಫೇಸ್ ಅನ್ನ ಚೂಸ್ ಮಾಡ್ತಿರೋ ಆ ಶೇಪ್ ಮತ್ತೆ ಸೈಜ್ ಮೇಲೆ ಡಿಪೆಂಡ್ ಆಗಲ್ಲ. ಹೇಗೆ ಅಂತ ಒಂದು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಬಹಳ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲೊಂದು ಚಾರ್ಜ್ ಇದೆ ಅಂತ ಇಟ್ಕೊಳ್ಳೋಣ, ಪ್ಲಸ್ ಕ್ಯೂ. ಇಲ್ಲೊಂದು Gaussian ಸರ್ಫೇಸ್ ನ ಬರ್ಕೊಳ್ತೇನೆ. ಇದು Gaussian ಸರ್ಫೇಸ್ ಇದ್ರ ಸುತ್ತ ಇದೆ. ಈಗ ಇದರಿಂದ ಒಂದು 5 ಫ್ಲಕ್ಸ್ ಫೀಲ್ಡ್ ಲೈನ್ಸ್ ಹೋಗ್ತಿದೆ ಅಂತ ಹೇಳ್ಕೊಳ್ಳೋಣ. ಸೊ ದ ಫ್ಲಕ್ಸ್ ಈಸ್ 5 ಥ್ರೂ ದಿಸ್ ಸರ್ಫೇಸ್. ನೆಟ್ ಔಟ್ವರ್ಡ್ ಫ್ಲಕ್ಸ್ ಈಸ್ 5. ಈಗ ಏನ್ ಮಾಡಿ, ಇನ್ನೊಂದು ನನ್ಗೆ ಇಷ್ಟ ಬಂದಿರೋ ಯಾವ್ದಾದ್ರು ಒಂದು ಇರ್ರೆಗ್ಯುಲರ್ ಶೇಪ್ಡ್ ಸರ್ಫೇಸ್ ನ ತಗೊಳ್ಳಿ. ನಾನು ಇಲ್ಲಿ ಪ್ರೂವ್ ಮಾಡಲ್ಲ, ಜಸ್ಟ್ ರೆಪ್ರೆಸೆಂಟೇಷನ್ ಹೇಳ್ತಾ ಇದ್ದೀನಿ. ಈಗ ಈ ಇರ್ರೆಗ್ಯುಲರ್ ಶೇಪ್ಡ್ Gaussian ಸರ್ಫೇಸ್ ಮೂಲಕ ಎಷ್ಟು ಫ್ಲಕ್ಸ್ ಇರುತ್ತೆ ನೋಡ್ಕೊಳ್ಳಿ. ಇದೇ ಫ್ಲಕ್ಸ್ ಇಲ್ಲಿ ಹೋಗ್ಬೇಕು ತಾನೆ. ನೆಟ್ ಔಟ್ವರ್ಡ್ ಫ್ಲಕ್ಸ್ ಇದ್ರ ಮೂಲಕ ಎಷ್ಟಿದೆ? 5 ಇದೆ ಈ ಎಕ್ಸಾಂಪಲ್ ಅಲ್ಲಿ. ಹಾಗಾಗಿ ನೀವು ಯಾವ ಶೇಪ್ ಅನ್ನ ಚೂಸ್ ಮಾಡ್ತೀರಾ, ಯಾವ ಸೈಜ್ ಅನ್ನ ಚೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ಹಾಗಾದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಇಲ್ಲಿರೋ ಅದ್ರೊಳಗಡೆ ಇರೋ ಚಾರ್ಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಸೆಕೆಂಡ್ ಏನ್ ಹೇಳುತ್ತೆ ನೋಡೋಣ. ದ ಟರ್ಮ್ ಕ್ಯೂ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ Gauss law ಇದೆ includes the sum of all the charges enclosed by that surface. The charges may be located anywhere inside the surface. ಅಂದ್ರೆ ಇಲ್ಲಿರೋ ಏನಿದೆ ಚಾರ್ಜ್, ಇದು ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಅಂದ್ರೆ ಸರ್ಫೇಸ್ ಒಳಗಡೆ ಇರೋ ಟೋಟಲ್ ಚಾರ್ಜಸ್ ನ ಹೇಳುತ್ತೆ. ಹೊರಗಡೆ ಎಷ್ಟಾದ್ರೂ ಇರಲಿ, ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ನಾವು ತಗೊಳ್ಬೇಕಾಗಿರೋ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿರೋ ನೆಟ್ ಚಾರ್ಜ್ ಶುಡ್ ಬಿ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಅಂದ್ರೆ ಆ ಸರ್ಫೇಸ್ ಒಳಗಡೆ ಇರೋ ಚಾರ್ಜಸ್ ನ ಟೋಟಲ್ ಚಾರ್ಜಸ್ ನ ತಗೊಳ್ಬೇಕು. ಅದಕ್ಕೆ ನಾನು ನೆಟ್ ಚಾರ್ಜ್ ಅಂತ ಬರ್ತಿದ್ದೀನಿ. ನೆಕ್ಸ್ಟ್ ಥರ್ಡ್ ಒನ್, ಇನ್ ದ ಸಿಚುಯೇಷನ್ ವೆನ್ ದ ಸರ್ಫೇಸ್ ಇಸ್ ಸೋ ಚೂಸನ್ that there are some charges inside and some charges outside. The electric field whose flux appears to be on the right hand side due to andre idr flux both inside and outside. Yes, the term Q on the right hand side Gauss law however represented only the total charge inside the surface ಅಂತ ನೋಡ್ರಿ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನಾವಿಲ್ಲಿ ಫ್ಲಕ್ಸ್ ಟೋಟಲ್ ತಗೊಂಡಿದೀವಲ್ವಾ. ಈಗ ಒಂದು ಎಕ್ಸಾಂಪಲ್ ತಗೊಳ್ತೀವಿ. +10 +5 +6 -2 ಈ ತರ. ಈಗ ಇಲ್ಲಿ ನಾವು ಗಾಸ್ ಥಿಯರಂ ಹಾಕ್ಬೇಕಂದ್ರೆ ಒಂದು ಕ್ಲೋಸ್ ಸರ್ಫೇಸ್ ಹಾಕೊಳ್ಳೇಬೇಕು. ಅವ್ರೇನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿರೋ ಫ್ಲಕ್ಸ್ ಏನಿದೆ, ಈ ಫ್ಲಕ್ಸ್ ಬರೀ ಈ ಚಾರ್ಜಸ್ ಅಲ್ಲ, 5 2 6 ಅಲ್ಲ, ದಟ್ ಇನ್ಕ್ಲೂಡ್ಸ್ 10 ಆಲ್ಸೋ. ಮತ್ತೆ ಹಂಗಾರೆ ಇದ್ರದ್ದು ಆಡ್ ಅಪ್ ಆಗುತ್ತಲ್ವಾ ಸರ್ ಅಂತ ಕೇಳಿದ್ರೆ, ಟೋಟಲ್ ಫ್ಲಕ್ಸ್ ಹಂಗಲ್ಲ. ಇದ್ರ ಫ್ಲಕ್ಸ್ ಎಷ್ಟು ಎಂಟರ್ ಆಗುತ್ತೋ ಅಷ್ಟೇ ಆಚೆ ಹೋಗುತ್ತೆ. ಹಾಗಾಗಿ ಇದ್ರ ಫ್ಲಕ್ಸ್ ಇರುತ್ತೆ ಇದ್ರೊಳಗಡೆ, ಬಟ್ ಅದು ಕೌಂಟ್ ಆಗಲ್ಲ. ಐ ಹೋಪ್ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತಾ. ಇದು ಎಷ್ಟು ಎಂಟರ್ ಆಗುತ್ತೋ ಅಷ್ಟೇ ಆಚೆ ಹೋಗೋದ್ರಿಂದ ಇದ್ರದ್ದು ಫ್ಲಕ್ಸ್ ಇದ್ರೊಳಗಡೆ ಇರುತ್ತೆ. ಬಟ್ ನಾವು ಚಾರ್ಜ್ ಅನ್ನ ಕೌಂಟ್ ತಗೊಳ್ತೀವಲ್ಲ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿರೋ ಚಾರ್ಜ್ ಅನ್ನ ಇದನ್ನ ಬಿಟ್ಬಿಟ್ಟು ಇಷ್ಟು ಮಾತ್ರ ತಗೊಳ್ಬೇಕು. ಅಲ್ಲಿಗೆ ಎಷ್ಟಾಗುತ್ತೆ? 5 + 6 11 -2 it will be +9. This is the net charge enclosed by the ಸರ್ಫೇಸ್. ಸೊ ಬಹಳ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಫ್ಲಕ್ಸ್ ಈ ಎಲ್ಲಾ 4 ಚಾರ್ಜ್ ನ ಫ್ಲಕ್ಸ್ ಆಗಿರುತ್ತೆ. ಆದ್ರೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಇರೋ ಚಾರ್ಜು ಈ ಸರ್ಫೇಸ್ ಒಳಗಡೆ ಇರೋ ಚಾರ್ಜ್ ಮಾತ್ರ ತಗೊಳ್ಬೇಕು. ಹಾಗಾದ್ರೆ ಈ ಫ್ಲಕ್ಸ್ +10 ಇಂದು ಇರೋದ್ರಿಂದ ನಮ್ಗೆ ಎಫೆಕ್ಟ್ ಆಗುತ್ತೆ ಅಂತ ಕೇಳಿದ್ರೆ ಅದು ಅನ್ಎಫೆಕ್ಟೆಡ್. ಯಾಕೆಂದ್ರೆ ಅದು ಎಂಟ್ರಿ ಕೊಟ್ಟಿದ್ದು ಇನ್ನೊಂದ್ ಕಡೆಯಿಂದ ಎಕ್ಸಿಟ್ ಆಗ್ಲೇಬೇಕು. ಹಾಗಾಗಿ ಇದು ನಮ್ಗೆ ಕೌಂಟ್ ಸಿಗಲ್ಲ. ಸೊ ಟೋಟಲ್ ಫ್ಲಕ್ಸ್ ನಮಗೆ ಬರೋದು ಈ 4ರದ್ದು ನೆಟ್ ಚಾರ್ಜ್ ಇಂದ ಮಾತ್ರ. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ? ಸರ್ಫೇಸ್ ದಟ್ ವಿ ಚೂಸ್ ಫಾರ್ ದ ಅಪ್ಲಿಕೇಶನ್ ಆಫ್ Gauss law is called Gaussian surface. ಆಲ್ರೆಡಿ ನಾನು ಹೇಳಿದ್ದೀನಿ. ಯು ಮೇ ಚೂಸ್ ಎನಿ Gaussian surface ಟು ಅಪ್ಲೈ Gauss law. ನೀವು ಯಾವ ತರ ಬೇಕಾದ್ರೂ ಚೂಸ್ ಮಾಡಬಹುದು Gauss law ಅಪ್ಲೈ ಮಾಡ್ಲಿಕ್ಕೆ Gaussian ಸರ್ಫೇಸ್ ಅನ್ನ. ಆದ್ರೆ ಒಂದು ಕಂಡೀಷನ್ ಇದೆ ನೋಡ್ರಿ. ಟೇಕ್ ಕೇರ್ ನಾಟ್ ಟು ಲೆಟ್ Gaussian surface pass through any discrete charges. ಡಿಸ್ಕ್ರೀಟ್ ಮತ್ತೆ ಕಂಟಿನ್ಯೂಸ್ ಇದ್ರ ಎರಡರ ಮೀನಿಂಗ್ ಗೊತ್ತಾಗ್ಬೇಕು. ಡಿಸ್ಕ್ರೀಟ್ ಅಂದ್ರೆ ಕೌಂಟಬಲ್ ಅಂತ ನೋಡಿ, ಈ ತರ ಇರುತ್ತೆ. ಕಂಟಿನ್ಯೂಸ್ ಅಂದ್ರೆ ಇದೇ ಚಾರ್ಜಸ್ ನ ಒಂದು ಸರ್ಫೇಸ್ ಮೇಲೆ ಹಾಕಿದ್ರೆ ನಮ್ಗೆ ಹೆಂಗ್ ಕಾಣುತ್ತೆ? ಈ ತರ ಕಾಣುತ್ತೆ ದೂರದಿಂದ. ಈ ತರ ಇಟ್ ಲುಕ್ಸ್ ಆಸ್ ದೋ ಇಟ್ ಈಸ್ ಡಿಸ್ಕ್ರೀಟ್, ಇಟ್ ಲುಕ್ಸ್ ಕಂಟಿನ್ಯೂಸ್. ಈಗ ಫಾರ್ ಎಕ್ಸಾಂಪಲ್, ಒಂದು ಬಕೆಟ್ ಅಲ್ಲಿ ಬಾಲ್ ಅನ್ನ ಹಾಕಿದ್ರೆ ಬಕೆಟ್ ಅನ್ನ ಈ ತರ ಟಿಲ್ಟ್ ಮಾಡಿದ್ರೆ ಏನಾಗುತ್ತೆ? ಬಾಲ್ಸ್ ಲೈಕ್ ದಿಸ್ 1 2 3 4. ಅದೇ ತರ ಒಂದ್ ಬಕೆಟ್ ಅಲ್ಲಿ ನೀರನ್ನ ಹಾಕಿ ಅದನ್ನ ಪೋರ್ ಮಾಡಿದ್ರೆ ನಮ್ಗೆ ಅದು
ಫ್ಲೋ ಆಗೋ ತರ ಕಾಣುತ್ತೆ. ಯಾಕೆ ಕಾರಣ ಇಷ್ಟೇ, ಈ ತರ 1 2 3 4 ಈ ತರ ಕಾಣುತ್ತಲ್ಲ, ಈ ತರ ಕಾಣೋದನ್ನ ನಾವು ಡಿಸ್ಕ್ರೀಟ್ ಅಂತ ಕರಿತೀವಿ. ಬಟ್ ಇಲ್ಲಿ ಹಾಗಾದ್ರೆ ವಾಟರ್ ನಮ್ಗೆ ಕಂಟಿನ್ಯೂಸ್ ಇರುತ್ತಾ, ಡಿಸ್ಕ್ರೀಟ್ ಇರಲ್ವಾ ಅಂತ ಕೇಳಿದ್ರೆ, ವಾಟರ್ ಈಸ್ ಆಲ್ಸೋ ಕಂಟಿನ್ಯೂಸ್. ನೀವು ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ನೋಡಿದ್ರೆ H2O ಹೈಡ್ರೋಜನ್ ಒಂದು ಆಟಮ್, ಒಂದು 2 ಹೈಡ್ರೋಜನ್ ಒಂದು ಆಕ್ಸಿಜನ್ ಇರೋ ಮಾಲಿಕ್ಯೂಲ್ಸ್ ಬೀಳ್ತಾ ಇರ್ತಾವೆ. ಆದ್ರೆ ನಮ್ಗೆ ಅದು ಕಂಟಿನ್ಯೂಸ್ ತರ ಕಾಣುತ್ತೆ ಅಷ್ಟು. ಈ ಒಂದು ಇಟ್ ಈಸ್ ಡಿಸ್ಕ್ರೀಟ್, ಇಟ್ ಲುಕ್ಸ್ ಕಂಟಿನ್ಯೂಸ್. ಅದೇ ತರ ಇಲ್ಲಿ ಕಂಟಿನ್ಯೂಸ್ ಯಾವುದೇ ಒಂದು ಚಾರ್ಜ್ಗಳನ್ನ ಒಂದು ಕಂಡಕ್ಟರ್ ಮೇಲೆ ಹಾಕಿದ್ರೆ ಅದು ಡಿಸ್ಕ್ರೀಟ್ ಇದ್ರೂ ಕೂಡ ನಮ್ಗೆ ಕಂಟಿನ್ಯೂಸ್ ಕಾಣುತ್ತೆ. ಸೊ ಡಿಸ್ಕ್ರೀಟ್ ಅಂದ್ರೆ ಈ ತರ ಇರುತ್ತೆ. ನಾವು ಚಾರ್ಜ್ ಅನ್ನ ದಿಸ್ ಗಾಸಿಯನ್ ಸರ್ಫೇಸ್ ಶುಡ್ ನಾಟ್ ಪಾಸ್ ಥ್ರೂ ಎನಿ ಡಿಸ್ಕ್ರೀಟ್ ಚಾರ್ಜ್ ಅಂದ್ರೆ ಈ ತರ ಇರಬಾರ್ದು ಅಂತ ಗಾಸಿಯನ್ ಸರ್ಫೇಸ್. ಯಾಕೆ ಈ ತರ ಇರಬಾರ್ದು, ಒಂದ್ ರೀಸನ್ ಏನ್ ಹೇಳ್ತಾರೆ ಅಂದ್ರೆ ಅಲ್ಲೇ ಹೇಳ್ತಾರೆ ನೋಡ್ರಿ. ಯಾಕೆಂದ್ರೆ ಇನ್ ದ ವಿಸಿನಿಟಿ ಆಫ್ ದ ಚಾರ್ಜ್, ಅಂದ್ರೆ ಚಾರ್ಜಿನ ಹತ್ರ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚಾರ್ಜ್ ತಗೊಳ್ತೀನಿ ಅನ್ಕೊಳ್ಳಿ, ಡಿಸ್ಕ್ರೀಟ್ ಚಾರ್ಜ್ ಅನ್ಕೊಳ್ಳಿ, ಇದು ಚಾರ್ಜಿನ ತುಂಬಾ ನಿಯರ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಯಬಹುದು. ಎಷ್ಟಿರುತ್ತೆ, ಈ ಪ್ರಪೋರ್ಷನಲ್ ಟು r² ಇರುತ್ತೆ ದೂರದಲ್ಲಿ. ಇನ್ನು ಹತ್ರ ಹೋದಂಗೆ ಫೀಲ್ಡ್ ಸ್ಟ್ರೆಂತ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ. ನೀವು ಸರ್ಫೇಸ್ ಮೇಲೆ ತಗೊಂಡ್ರೆ ಆಸ್ r ಟೆನ್ಸ್ ಟು 0 e ಟೆನ್ಸ್ ಟು ಇನ್ಫಿನಿಟಿ ಆಗ್ಬಿಡುತ್ತೆ. ಹಾಗಾಗಿ ಈ ಚಾರ್ಜಿನ ವಿಸಿನಿಟಿಯಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ನ ಕಂಡುಹಿಡಿಯಕ್ಕೆ ಬರಂಗಿಲ್ಲ. ಇಟ್ ಈಸ್ ನಾಟ್ ಡಿಫೈನ್ಡ್ ದೇರ್. ಅದಕ್ಕೋಸ್ಕರ ನೀವು ದೂರದಲ್ಲಿ ತಗೊಳ್ಬೇಕು ಗಾಸಿಯನ್ ಸರ್ಫೇಸ್ ಅನ್ನ, ಅದರ ವಿಸಿನಿಟಿಯಲ್ಲಿ ತಗೊಳ್ಬಾರ್ದು ಅಂತ ಹೇಳ್ತಾರೆ. ಅಲ್ಲಿಗೆ ನಾವು ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ತಗೊಳ್ಬೇಕು. ವಿ ಶುಡ್ ನಾಟ್ ಟೇಕ್ ಡಿಸ್ಕ್ರೀಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ವೈಲ್ ಅಪ್ಲೈಯಿಂಗ್ ಗಾಸ್ ಲಾ. ಅಲ್ಲೇ ಹೇಳ್ತಾರೆ ನೋಡ್ರಿ, ದಿಸ್ ಈಸ್ ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿಸ್ಟಮ್ ಆಫ್ ಡಿಸ್ಕ್ರೀಟ್ ಚಾರ್ಜಸ್ ಇಸ್ ನಾಟ್ ವೆಲ್ ಡಿಫೈನ್ಡ್ ಅಟ್ ದ ಲೊಕೇಶನ್ ಆಫ್ ಎನಿ ಚಾರ್ಜ್. ಅಟ್ ದ ಲೊಕೇಶನ್ ಆಫ್ ಎನಿ ಚಾರ್ಜ್ ಅಂದ್ರೆ ಆ ಚಾರ್ಜಿನ ಹತ್ರನೇ, ತುಂಬಾ ಹತ್ರ ಹೋದಂಗೆ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಡಿಫೈನ್ ಮಾಡಕ್ಕೆ ಬರಂಗಿಲ್ಲ, ಬಿಕಾಸ್ ಇಟ್ ಟೆಂಡ್ಸ್ ಟು ಇನ್ಫಿನಿಟಿ. ಸೊ ಹವೆವರ್ ಗಾಸಿಯನ್ ಸರ್ಫೇಸ್ ಕ್ಯಾನ್ ಪಾಸ್ ಥ್ರೂ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಅಂದ್ರೆ ಸ್ವಲ್ಪ ದೂರದಲ್ಲಿ ತಗೊಳ್ಳಿ ಅನ್ನೋ ಒಂದು ಸೆನ್ಸ್ ಅಲ್ಲಿ ಹೇಳ್ತಾರೆ, ಹತ್ರದಲ್ಲಿ ತಗೊಳ್ಬೇಡಿ ಅಂತ. ನೆಕ್ಸ್ಟ್ 5th ಪಾಯಿಂಟ್, ಗಾಸ್ ಲಾ ಈಸ್ ಆಫನ್ ಯೂಸ್ಫುಲ್ ಟುವರ್ಡ್ಸ್ ಮಚ್ ಈಸಿಯರ್ ಕ್ಯಾಲ್ಕುಲೇಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ನಾವು ಗಾಸ್ ಲಾ ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಅಫ್ಕೋರ್ಸ್ ವಿಚ್ ಗಿವ್ಸ್ ಫ್ಲಕ್ಸ್ ಇನ್ ಅ ಫಾರ್ಮುಲಾ. ಬಟ್ ಈ ಫ್ಲಕ್ಸ್ ಅನ್ನ ಕಂಡುಹಿಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ವಿಚ್ ಗಿವ್ಸ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಅಪ್ಲೈ ಮಾಡ್ತೀವಿ ನಾವು. ಇದು ಗಾಸ್ ಥಿಯರಂ ನ ಡೆಫಿನೇಷನ್. ಬಟ್ ಇದನ್ನೇ ಯೂಸ್ ಮಾಡಿ ನಾವೇನ್ ಮಾಡಬಹುದು, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕಂಡುಹಿಡಿಬಹುದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ವೆನ್ ದ ಸಿಸ್ಟಮ್ ಹ್ಯಾಸ್ ಗಾಟ್ ಸಮ್ ಸಿಮಿಟ್ರಿ, ಅಂದ್ರೆ ನಾವು ಗಾಸ್ ಲಾನ ಅಪ್ಲೈ ಮಾಡ್ತೀವಿ. ಯಾಕೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಯುವಾಗ ನಾವೇನ್ ಮಾಡ್ಬೇಕು, ಈ ಗಾಸಿಯನ್ ಸರ್ಫೇಸ್ ಇರುತ್ತಲ್ಲ, ಈ ಗಾಸಿಯನ್ ಸರ್ಫೇಸ್ ಆದಷ್ಟು ಸಿಮಿಟ್ರಿಕ್ ಆಗಿ ತಗೊಳ್ಬೇಕು. ಹೆಂಗೋ ಎರ್ರಬೇರಿ ತಗೊಳಂಗಿಲ್ಲ, ಈ ತರ ತಗೊಳ್ಬಾರ್ದು ಅಂತ ಹೇಳುತ್ತೆ. ತಗೊಳ್ಬಾರ್ದು ಅಂತಲ್ಲ, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಅಸ್ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಯಾಕೆಂದ್ರೆ ಈ ಸರ್ಫೇಸ್ ಸಣ್ಣ ಸರ್ಫೇಸ್ ಗಳನ್ನ ತಗೊಳ್ಬೇಕಾಗ್ತದೆ. ಸಿಮಿಟ್ರಿಕ್ ಇದ್ರೆ ನಾವು ಒಂದೇ ಸತಿ ಕಂಡುಹಿಡಿಬಹುದು. ಈ ತರ ಇದ್ರೆ ಈಸಿಯಾಗಿ ಕಂಡುಹಿಡಿಬಹುದು. ಸ್ಪಿಯರ್ ಅಥವಾ ಸಿಲಿಂಡರ್ ಆ ತರ ಶೇಪ್ ಇದ್ರೆ ಈಸಿಯಾಗಿ ಕಂಡುಹಿಡಿಬಹುದು. ದಿಸ್ ಈಸ್ ಫೆಸಿಲಿಟೇಟೆಡ್ ಬೈ ದ ಚಾಯ್ಸ್ ಆಫ್ ಸೂಟಬಲ್ ಗಾಸಿಯನ್ ಸರ್ಫೇಸ್. ಅದೇ ನಾವು ಯಾವ ತರ ಗಾಸಿಯನ್ ಸರ್ಫೇಸ್ ಅನ್ನ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಈಸಿ ಮಾಡ್ಕೊಳ್ಬಹುದು ಟು ಫೈಂಡ್ ದ electric field. Next, 6th point, finally, Gauss law is based on inverse square dependence on the distance contained in the Coulomb's law. Any violation of Gauss law will indicate the departure from inverse square law. ಅಂದ್ರೆ ಈ ಗಾಸ್ ಥಿಯರಂ ಏನಿದೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇನ್ವರ್ಸ್ ಸ್ಕ್ವೇರ್ ಲಾ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಆಲ್ರೆಡಿ ಅದನ್ನ ಪ್ರೂವ್ ಮಾಡಿದೀವಿ. ಏನು, ಇದನ್ನೇ ಉಲ್ಟಾ ಪ್ರೂವ್ ಮಾಡ್ತಾ ಇದ್ರೆ ನಮ್ಗೆ ಏನ್ ಬರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಕಮ್ಸ್ ಔಟ್ ಟು ಬಿ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು r² ಅಂತ ಬರುತ್ತೆ. ಅಂದ್ರೆ ಇಲ್ಲೇನಾದ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ r² ಇಲ್ಲ ಅಂದ್ರೆ ಫ್ಲಕ್ಸ್ ಇಸ್ ನಾಟ್ ಈಕ್ವಲ್ ಟು 1/ε ಟೈಮ್ಸ್ q ಬರೋದಿಲ್ಲ ಅಂತ ಹೇಳುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಗಾಸಿಯನ್ ಸರ್ಫೇಸ್ ಅಂಡ್ ಗಾಸ್ ಲಾ. ಈ ಪಾಯಿಂಟ್ಸ್ ಗೊತ್ತಿರ್ಬೇಕು ನಮ್ಗೆ. ಇಲ್ಲಿ ಬಿಫೋರ್ ಸೊ ಓಕೆ ಏನೇನಿದೆ ಅಪ್ಲಿಕೇಶನ್ಸ್ ಎಲ್ಲಿ ಯೂಸ್ ಆಗುತ್ತೆ ನೋಡ್ರಿ. 3 ಅಪ್ಲಿಕೇಶನ್ಸ್ ನಿಮ್ಗೆ ನಿಮ್ಮ NCERT ಬುಕ್ ಅಲ್ಲಿ ಇದೆ. ಒಂದು ಅಪ್ಲಿಕೇಶನ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು, ಅದರಲ್ಲಿ 3 ಕ್ಲಬ್ ಮಾಡಿ ಬರೆದ್ಬಿಡ್ತೀನಿ. ಡ್ಯೂ ಟು ಒಂದು ಎ ಪಾಯಿಂಟ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್
ಚಾರ್ಜ್ಡ್ ವೈರ್. ನಿಮಗೆ ಡಿರೈವೇಶನ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಇನ್ನೊಂದು ಇನ್ಫೈನೈಟ್ಲಿ ಲಾರ್ಜ್ ಚಾರ್ಜ್ಡ್ ಶೀಟ್ ಅಂತ ಕೇಳ್ತಾರೆ, ಚಾರ್ಜ್ಡ್ ಶೀಟ್ ಅಂತ ಕೇಳ್ತಾರೆ. ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಅಂತ ಕೇಳ್ತಾರೆ, ಚಾರ್ಜ್ಡ್ ಸ್ಪೆರಿಕಲ್ ಶೆಲ್. ಈ ಮೂರದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಬೇಕು ಅಟ್ ಎ ಗಿವನ್ ಪಾಯಿಂಟ್. ಅಪ್ಲಿಕೇಶನ್ಸ್ ಯೂಸಿಂಗ್ ಗಾಸ್ ಥಿಯರಮ್ ಅಂತ ಕೇಳ್ತಾರೆ. ಸೊ ಈ ಮೂರು ಅಪ್ಲಿಕೇಶನ್ಸ್ ನ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಯೋಕ್ಕಿಂತ ಮುಂಚೆ ನಮಗೆ ಕೆಲವೊಂದು ಪಾಯಿಂಟ್ಸ್ ಗೊತ್ತಿರಬೇಕು. ಏನಂತಂದ್ರೆ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ನಾನು ಆಲ್ರೆಡಿ ಗಾಸ್ ಲಾದು ಕೆಲವೊಂದು ಇಂಪಾರ್ಟೆಂಟ್ ರಿಸಲ್ಟ್ ಹೇಳುವಾಗ ಒಂದು ಹೇಳಿದೆ, ಕಂಟಿನ್ಯೂಯಸ್ ಮತ್ತೆ ಡಿಸ್ಕ್ರೀಟ್ ಅಂತ. ಕಂಟಿನ್ಯೂಯಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ನಾನು ಯಾವಾಗಲೂ ಗಾಸ್ ಥಿಯರಮ್ ನ ಅಪ್ಲೈ ಮಾಡಬೇಕಾದ್ರೆ ಚಾರ್ಜ್ನ ವಿಸಿನಿಟಿಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಕ್ ಬರಂಗಿಲ್ಲ. ಯಾಕೆಂದ್ರೆ ಆಸ್ ಆರ್ ಟೆನ್ಸ್ ಟು 0 ಎಲೆಕ್ಟ್ರಿಕ್ ಫೀಲ್ಡ್ ಟೆನ್ಸ್ ಟು ಇನ್ಫಿನಿಟಿ. ಹಾಗಾಗಿ ದೂರದಲ್ಲೇ ತಗೊಳ್ಬೇಕು ಅಂತ ಹೇಳುತ್ತಷ್ಟೇ. ತೀರಾ ಹತ್ರಕ್ಕೆ ಹೋದ್ರೆ ನಮಗೆ, ಈಗ ಸಪೋಸ್ ಈ ಚಾರ್ಜ್ನ ಈ ರೀತಿ ಬರ್ಕೊಳ್ತೀನಿ, ತೀರಾ ಹತ್ರಕ್ಕೆ ಹೋದ್ರೆ ನಮಗೆ ಈ ಚಾರ್ಜ್, ದೀಸ್ ಚಾರ್ಜಸ್ ಲುಕ್ಸ್ ಲೈಕ್ ಡಿಸ್ಕ್ರೀಟ್. ಬಟ್ ಏನ್ ಮಾಡಬೇಕು, ಡಿಸ್ಟೆನ್ಸ್ ಅಲ್ಲಿ ನೋಡಿದ್ರೆ ದೀಸ್ ಚಾರ್ಜಸ್ ಲುಕ್ಸ್ ಲೈಕ್ ಕಂಟಿನ್ಯೂಸ್. ಓಕೆ, ಹಾಗಾಗಿ ವಿ ಹ್ಯಾವ್ ಟು ಕನ್ಸಿಡರ್ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಾರೆ. ಡಿಸ್ಕ್ರೀಟ್ ತಗೋಬಾರ್ದು, ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ತಗೊಳ್ಬೇಕು. ಈ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ತಗೊಳ್ಳುವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಬೇಸಿಕ್ ಡೆಫಿನೇಷನ್ಸ್ ನ ತಗೊಳ್ತೀವಿ. ಏನಂತಂದ್ರೆ ಒಂದನೇದು ಲೈನ್ ಚಾರ್ಜ್ ನ ತಗೊಂಡಾಗ ಇಲ್ಲಿ ನಾವು ಒಂದು ಕ್ವಾಂಟಿಟಿನ ಡಿಫೈನ್ ಮಾಡ್ಕೊಳ್ತೀವಿ. ಏನಂತಂದ್ರೆ ಅದು ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಐ ಎಕ್ಸ್ಪ್ಲೈನ್ ಇಟ್. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ತಗೊಳ್ತೀವಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇಸ್ ಡಿನೋಟೆಡ್ ಬೈ ಲ್ಯಾಂಬ್ಡಾ. ಇದನ್ನ ಡಿಫೈನ್ ಮಾಡ್ಕೊಳ್ಬೇಕು. ವೆನ್ ದೇರ್ ಈಸ್ ಇನ್ಫೈನೈಟ್ ನಂಬರ್ ಆಫ್ ಚಾರ್ಜಸ್, ಅಂದ್ರೆ ಪರ್ ಯೂನಿಟ್ ಲೆಂತ್ ಎಷ್ಟು ನಂಬರ್ ಆಫ್ ಚಾರ್ಜಸ್ ಇದೆ. ಈಗ ಸಪೋಸ್ ಒಂದು ಮೆಟಲ್ ರಾಡ್ ಅಂತ ತಗೊಳ್ತೀನಿ, ಇದ್ರ ಮೇಲೆ ನಂಬರ್ ಆಫ್ ಚಾರ್ಜಸ್ ನ ಹಾಕ್ತೀನಿ. ಇದನ್ನ ಡಿಸ್ಕ್ರೀಟ್ ಅಮೌಂಟ್ ತಗೊಳ್ಬೇಕು, ಸಾರಿ ಕಂಟಿನ್ಯೂಸ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಚಾರ್ಜಸ್ ವಿಲ್ ಬಿ ದೇರ್ ಆನ್ ಎನ್ ಇನ್ಫೈನೈಟ್ ಲಾಂಗ್ ಸ್ಟ್ರೈಟ್ ವೈರ್. ಈಗ ಪರ್ ಯೂನಿಟ್ ಲೆಂತ್ ಅನ್ನ ಡಿಫೈನ್ ಮಾಡ್ಕೊಳ್ತೀನಿ. ಅಂದ್ರೆ ಇಲ್ಲಿಂದ ಅಲ್ಲಿಗೆ ಸಪೋಸ್ 1 ಮೀಟರ್ ಲೆಂತ್ ಅಲ್ಲಿ ಎಷ್ಟು ಚಾರ್ಜಸ್ ಇದೆ, ದಟ್ ಈಸ್ ದ ನಂಬರ್ ಆಫ್ ಚಾರ್ಜಸ್ ಪರ್ ಯೂನಿಟ್ ಲೆಂತ್ ಅಂತ. ಇದನ್ನ ನಾವು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಕರಿತೀವಿ. ಅಂಡ್ ಇಟ್ ಇಸ್ ಗಿವನ್ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಚಾರ್ಜ್ ಪರ್ ಲೆಂತ್, ಯೂನಿಟ್ ಲೆಂತ್, ಅಂಡ್ ದ SI ಯೂನಿಟ್ ಈಸ್ ಕೂಲಾಂಬ್ ಪರ್ ಮೀಟರ್. ನೆಕ್ಸ್ಟ್ ಅದೇ ತರ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಏನಾದ್ರು ಒಂದು ಸರ್ಫೇಸ್ ಮೇಲೆ ಇದ್ರೆ ಅವಾಗ ನಾವು ಏರಿಯಾ ಚಾರ್ಜ್ ಡೆನ್ಸಿಟಿನ ಡಿಫೈನ್ ಮಾಡ್ಕೊಳ್ಬೇಕು. ಸರ್ಫೇಸ್ ಚಾರ್ಜ್ ಡೆನ್ಸಿಟಿನ ಡಿಫೈನ್ ಮಾಡ್ಕೊಳ್ಬೇಕು. ಏರಿಯಾ ಅನ್ನೋದಕ್ಕಿಂತ ಲೆಟ್ ಮಿ ರೈಟ್ ಲೈಕ್ ದಿಸ್, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ ಸಿಗ್ಮಾ. ಸಪೋಸ್ ಒಂದು ಇನ್ಫೈನೈಟ್ಲಿ ಲಾರ್ಜ್ ಪ್ಲೇಟ್ ಅನ್ನ ತಗೊಳ್ತೀರಾ ಅಂತ ಇಟ್ಕೊಳ್ಳೋಣ. ಅದರ ಥಿಕ್ನೆಸ್ ನೆಗ್ಲಿಜಿಬಲ್, ಇದ್ರ ಮೇಲೆ ಚಾರ್ಜಸ್ ನ ಹಾಕ್ತೀರಾ. ಈಗ ಇನ್ಫೈನೈಟ್ ನಂಬರ್ ಆಫ್ ಚಾರ್ಜಸ್ ವಿಲ್ ಬಿ ದೇರ್. ಅಲ್ಲೇನ್ ಮಾಡಿ, ಒಂದು ಸ್ಮಾಲ್ ಯೂನಿಟ್ ಏರಿಯಾನ ತಗೊಳ್ಳಿ, ಸೇ 1 ಮೀಟರ್ ಸ್ಕ್ವೇರ್, 1 ಸೆಂಟಿಮೀಟರ್ ಸ್ಕ್ವೇರ್. ಇಷ್ಟು ಏರಿಯಾದಲ್ಲಿ ಎಷ್ಟು ನಂಬರ್ ಆಫ್ ಚಾರ್ಜಸ್ ಇದೆ ಅಂತ. ಹಾಗಾದ್ರೆ ದ ನಂಬರ್ ಆಫ್ ಚಾರ್ಜಸ್ ಪರ್ ಯೂನಿಟ್ ಏರಿಯಾ ಗಿವ್ಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂಡ್ ಇಟ್ ಈಸ್ given by sigma is equal to charge by area and the SI unit is coulomb per meter square. ಇದೇ ತರ ಸಪೋಸ್ ಒಂದು ವಾಲ್ಯೂಮ್ ಡಿಸ್ಟ್ರಿಬ್ಯೂಷನ್ ಇತ್ತು ಅನ್ಕೊಳ್ಳಿ, ಅವಾಗ ನಾವು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿನ ತಗೊಳ್ಬೇಕು. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ ರೋ. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಹೇಗೆ ಡಿಫೈನ್ ಮಾಡ್ತೀವಿ, ಸಿಮಿಲರ್ ಟು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಇಲ್ಲಿ ದ ನಂಬರ್ ಆಫ್ ಚಾರ್ಜಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಡಿಫೈನ್ ಮಾಡ್ಕೊಳ್ತೀವಿ. ಅಂಡ್ ಇಟ್ ಇಸ್ ಗಿವನ್ ಬೈ ರೋ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಂಡ್ ದ SI ಯೂನಿಟ್ ಈಸ್ ಕೂಲಾಂಬ್ ಪರ್ ಮೀಟರ್ ಕ್ಯೂಬ್. ಇದು ನಿಮಗೆ ಗೊತ್ತಿರಬೇಕು. ಸೊ ಬಿಫೋರ್ ಗೋಯಿಂಗ್ ಟು ಅಪ್ಲೈ ಗಾಸ್ ಥಿಯರಮ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ಓಕೆ, ಈಗ ನಮ್ಗೇನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅಂತಂದ್ರೆ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಲಾಂಗ್ ಸ್ಟ್ರೈಟ್ ಕಂಡಕ್ಟರ್, ಚಾರ್ಜ್ಡ್ ಕಂಡಕ್ಟರ್ ಅಂತ ಕೇಳ್ತಾರೆ. ಚಾರ್ಜ್ಡ್ ವೈರ್ ಯು ಕ್ಯಾನ್ ಸೇ, ಲಾಂಗ್ ಸ್ಟ್ರೈಟ್ ಚಾರ್ಜ್ಡ್ ಕಂಡಕ್ಟರ್ ಯೂಸಿಂಗ್ ಗಾಸ್ ಥಿಯರಮ್. ಗಾಸ್ ಥಿಯರಮ್ ಅಂತ ಕೇಳಿದ್ರು ಕೇಳ್ಬೋದು ಅಥವಾ ಕೇಳಿದನೇ ಇರ್ಬೋದು. ಸೊ ಲಾಂಗ್ ಸ್ಟ್ರೈಟ್ ಕಂಡಕ್ಟರ್ ಅಂತ ಬಂದಾಗ ಅಂಡರ್ಸ್ಟುಡ್ ಏನಂದ್ರೆ ಯೂಸಿಂಗ್ ನಿಮ್ಮ ಕೊಟ್ಟಿರೋ ಇದರಲ್ಲಿ ಸಿಲೆಬಸ್ ಅಲ್ಲಿ ಗಾಸ್ ಥಿಯರಮ್ ನ ಯೂಸ್ ಮಾಡಿ ಕಂಡುಹಿಡಿತೀವಿ ಅಂತ ಅದರಲ್ಲಿ. ಓಕೆ, ಈಗ ಏನ್ ಡಿರೈವೇಶನ್ಸ್ ಕ್ವಶನ್ ಕೊಟ್ಟಿದಾರೋ ಅದನ್ನ ನೋಡ್ತಾ ಹೋಗೋಣ. ಇಲ್ಲಿ ಸೊ ಲಾಸ್ಟ್ ಇಂದ ಹೋಗೋಣ. ಏನ್ ಮಾಡ್ಬೇಕು,
ಫಸ್ಟ್ ಲಾಂಗ್ ಸ್ಟ್ರೇಟ್ ಚಾರ್ಜ್ಡ್ ಕಂಡಕ್ಟರ್ನ ತಗೊಳ್ಬೇಕಂತೆ. ಸೊ ಲೆಟ್ ಅಸ್ ಟೇಕ್ ಅ ಲಾಂಗ್ ಸ್ಟ್ರೇಟ್ ಚಾರ್ಜ್ಡ್ ಕಂಡಕ್ಟರ್. ಇರುತ್ತಾ? ಓಕೆ, ದಿಸ್ ಈಸ್ ಅವರ್ ಲಾಂಗ್ ಸ್ಟ್ರೇಟ್ ಚಾರ್ಜ್ಡ್ ಕಂಡಕ್ಟರ್. ಇದನ್ನ ಈ ರೀತಿ ಇಂಡಿಕೇಟ್ ಮಾಡ್ಬೇಕು. ಇದು ಫೈನೈಟ್ ಲೆಂತ್ ಇದೆ. ಲಾಂಗ್ ಇಲ್ಲಿ ಮೀನಿಂಗ್ ಇನ್ಫೈನೈಟ್ಲಿ ಲಾಂಗ್ ಅಂತ. ಈ ತರ ಡಾಟೆಡ್ ಲೈನ್ ಅಲ್ಲಿ ಇಂಡಿಕೇಟ್ ಮಾಡಿ. ಸೊ ನಾವು ದಿಸ್ ಈಸ್ ಅವರ್ ಲಾಂಗ್ ಸ್ಟ್ರೈಟ್ ಕಂಡಕ್ಟರ್. ಬಟ್ ಇದನ್ನ ಏನ್ ಮಾಡ್ಬೇಕಂತೆ? ಚಾರ್ಜ್ ಮಾಡ್ಬೇಕಂತೆ. ಸೊ ಚಾರ್ಜ್ ಮಾಡುವ, ಯಾವ್ದಾದ್ರು ಚಾರ್ಜ್ ಮಾಡಿ. ಪಾಸಿಟಿವ್ ಆದ್ರೂ ಚಾರ್ಜ್ ಮಾಡಿ, ನೆಗೆಟಿವ್ ಆದ್ರೂ ಚಾರ್ಜ್ ಮಾಡಿ. ಸೊ ಲೆಟ್ ಇಟ್ ಬಿ ಪಾಸಿಟಿವ್ಲಿ ಚಾರ್ಜ್. ಕಂಡಕ್ಟರ್ ಆಗಿಂದ ಏನಾಗುತ್ತೆ? ಚಾರ್ಜಸ್ ಯೂನಿಫಾರ್ಮ್ ಆಗಿ ಅಲಾಂಗ್ ದ ಲೆಂತ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅದ್ರ ಸುತ್ತ. ಇಲ್ಲಿ ಥಿಕ್ನೆಸ್ ಆಫ್ ದ ಕಂಡಕ್ಟರ್ ಈಸ್ ನೆಗ್ಲಿಜಿಬಲ್. ಓನ್ಲಿ ಲೆಂತ್ ಅನ್ನ ತಗೊಳ್ಬೇಕು. ನಾವು ದಿಸ್ ಇನ್ಫೈನೈಟ್ಲಿ ಲಾಂಗ್ ಚಾರ್ಜ್ಡ್ ಕಂಡಕ್ಟರ್. ಎಷ್ಟು ನಂಬರ್ ಆಫ್ ಚಾರ್ಜಸ್ ಇರುತ್ತೆ? ಡೆಫಿನೆಟ್ಲಿ ಇನ್ಫೈನೈಟ್ ನಂಬರ್ ಆಫ್ ಚಾರ್ಜಸ್ ವಿಲ್ ಬಿ ದೇರ್ ಅಲಾಂಗ್ ದ ಲೆಂತ್ ಆಫ್ ದ ವೈರ್ ಕಂಡಕ್ಟರ್. ಈಗ ಇದಕ್ಕೆ ಗಾಸ್ ಥಿಯರಮ್ ಅನ್ನ ಅಪ್ಲೈ ಮಾಡಬೇಕು. ಫಸ್ಟ್ ಏನ್ ಕೊಟ್ಟಿದಾರ ನೋಡುವ. ಲಾಂಗ್ ಸ್ಟ್ರೈಟ್ ಕಂಡಕ್ಟರ್ ಆಯ್ತು. ಇಲ್ಲೊಂದು ಪಾಯಿಂಟ್ ತಗೊಳ್ಬೇಕಂತ. ಆ ಪಾಯಿಂಟ್ ಎಲ್ಲಿ ತಗೋಣ? ಇದ್ರ ಹತ್ರ ಎಲ್ಲಿ ಬೇಕಾದ್ರೂ ತಗೊಳ್ಳಿ. ಸಮ್ವೇರ್ ಹಿಯರ್ ತಗೋಣ. ಇದು ಎಷ್ಟು ದೂರ ಇದೆ? ಲೆಟ್ ಪಿ ಬಿ ದ ಪಾಯಿಂಟ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಚಾರ್ಜ್ಡ್ ಕಂಡಕ್ಟರ್. ಈ ಜಾಗದಲ್ಲಿ ಏನ್ ಮಾಡ್ಬೇಕು? ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಬೇಕು ಎಷ್ಟಿರುತ್ತೆ ಅಂತ, ಡ್ಯೂ ಟು ದಿಸ್ ಚಾರ್ಜ್ಡ್ ಕಂಡಕ್ಟರ್. ಓಕೆ, ಸೊ ಇಲ್ಲಿ ನಾವು ಗಾಸ್ ಥಿಯರಮ್ ನ ಅಪ್ಲೈ ಮಾಡೋದ್ರಿಂದ ಇದ್ರ ಸುತ್ತ ಒಂದು ಕ್ಲೋಸ್ ಸರ್ಫೇಸ್ ಅನ್ನ ಹಾಕೊಳ್ಬೇಕು. ಅದರ್ವೈಸ್ ಕ್ಲೋಸ್ ಸರ್ಫೇಸ್ ಹಾಕೊಂಡೆ ಹೋದ್ರೆ ನಾವು ಗಾಸ್ ಥಿಯರಮ್ ನ ಅಪ್ಲೈ ಮಾಡಕ್ಕೆ ಬರಂಗಿಲ್ಲ. ಈಗ ಬಿಫೋರ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಕಡೆ ಇರುತ್ತೆ ಅಂತ ಬರ್ಕೊಂಡ್ಬೇಡ. ಯಾಕಂದ್ರೆ ಪಾಸಿಟಿವ್ ಇಂದ ಯಾವಾಗಲೂ ಯಾವ ಕಡೆ ಇರುತ್ತೆ? ಪಾಸಿಟಿವ್ ಚಾರ್ಜ್ ಇದ್ರೆ ಸಪೋಸ್ ರೇಡಿಯಲಿ ಔಟ್ವರ್ಡ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಕಡೆ ಇರುತ್ತೆ, ಈ ಕಡೆಯಿಂದ ಈ ಕಡೆ ಇರುತ್ತೆ, ಈ ಕಡೆ ಇರುತ್ತೆ. ಎಲ್ಲವನ್ನು ಬರ್ಕೊಳ್ಳಲ್ಲ, ಕೆಲವೊಂದು ಮಾತ್ರ ಬರ್ಕೊಳ್ತೀನಿ. ಈ ಕಡೆ ಇರುತ್ತೆ. ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ರೇಡಿಯಲಿ ಔಟ್ವರ್ಡ್ ಇರುತ್ತೆ, ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಸುತ್ತ ಇರುತ್ತೆ. ನಾವು ಟೇಕ್ ಎ ಕ್ಲೋಸ್ಡ್ ಸರ್ಫೇಸ್. ಕ್ಲೋಸ್ ಸರ್ಫೇಸ್ ಯಾವ ತರ ಇರುತ್ತೆ ನೋಡುವ. ನಾವು ದಿಸ್ ಈಸ್ ಅವರ್ ಕ್ಲೋಸ್ ಸರ್ಫೇಸ್. ಯಾವ ತರ ಇದೆ? ಇಟ್ ಲುಕ್ಸ್ ಲೈಕ್ ಎ ಸಿಲಿಂಡರ್. ಅಂದ್ರೆ ಈ ಚಾರ್ಜ್ ನ ಈ ಸಿಲಿಂಡರ್ ಒಳಗಡೆ ಪ್ಲೇಸ್ ಮಾಡಬೇಕು. ಮತ್ತೆ ಈ ಸಿಲಿಂಡರ್ ನ ಲೆಂತ್ ಏನಂತ ತಗೊಳ್ಳೋಣ? ಎಲ್ ಇರ್ಲಿ. ಎಲ್ ಇಸ್ ದ ಲೆಂತ್ ಆಫ್ ಸಿಲಿಂಡರ್ ಅಂಡ್ ನಾವೇನ್ ಡಿಸ್ಟೆನ್ಸ್ ತಗೊಂಡಿದ್ವಲ್ಲ ಆರ್ ಅಂತ, ಅದೇನಾಗುತ್ತೆ? ರೇಡಿಯಸ್ ಆಫ್ ದ ಸಿಲಿಂಡರ್ ಆಗುತ್ತೆ. ಇಷ್ಟನ್ನು ಫಸ್ಟ್ ಎಕ್ಸ್ಪ್ಲನೇಷನ್ ಬರ್ಕೊಳ್ಳುವ, ಆಮೇಲೆ ಏನೇನಾಗುತ್ತೆ ಸ್ಟೆಪ್ಸ್ ನೋಡೋಣ. ಫಸ್ಟ್ ಎಕ್ಸ್ಪ್ಲನೇಷನ್ ಪಾರ್ಟ್. ಕನ್ಸಿಡರ್ ಎ ಲಾಂಗ್ ಸ್ಟ್ರೈಟ್ ಚಾರ್ಜ್ಡ್ ಕಂಡಕ್ಟರ್ ಆಸ್ ಶೋನ್ ಇನ್ ಫಿಗರ್. ಇ ಅಂದ್ರೆ ಏನಿಲ್ಲಿ? ಎಲೆಕ್ಟ್ರಿಕ್ ಫೀಲ್ಡ್. ಆಮೇಲೆ ಪಿ ಅನ್ನೋದೇನು? ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ವೈರ್ ಅಥವಾ ಕಂಡಕ್ಟರ್ ಅಂತ ಹೇಳಿದ್ರೆ ಕಂಡಕ್ಟರ್ ಅಂತಾನೆ ತಗೊಳ್ಳಿ. ಫ್ರಮ್ ದ ಕಂಡಕ್ಟರ್. ನೆಕ್ಸ್ಟ್ ಏನ್ ಮಾಡಿದ್ವಿ? ನೆಕ್ಸ್ಟ್ ಒಂದು ಸಿಲಿಂಡರ್ ನ ಇಮ್ಯಾಜಿನ್ ಮಾಡ್ವಿ. ದಟ್ ಈಸ್ ಅವರ್ ಗಾಷಿಯನ್ ಸರ್ಫೇಸ್. ಇಮ್ಯಾಜಿನ್ ಎ ಸಿಲಿಂಡರ್ ಆಸ್ ಗಾಷಿಯನ್ ಸರ್ಫೇಸ್, ಕ್ಲೋಸ್ ಸರ್ಫೇಸ್ ವಿಚ್ ಎನ್ಕ್ಲೋಸಸ್. ಓಕೆ, ಇಲ್ಲಿ ಏನಂತ ಬರೇನಿ? ಎಲ್ is the length of cylinder and R is the radius of cylinder ಅಂತ ತಗೊಳ್ತೀನಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಈ ಕಂಡಕ್ಟರ್ ಒಳಗಡೆ ಎಷ್ಟು ನಂಬರ್ ಆಫ್ ಚಾರ್ಜಸ್ ಇದೆ ಅಂತ ತಗೊಳ್ಬೇಕು. ಸುತ್ತ ವೈರ್ ತುಂಬಾ ಇನ್ಫೈನೈಟ್ ಚಾರ್ಜಸ್ ಇರುತ್ತೆ, ಆದ್ರೆ ಈ ಕಂಡಕ್ಟರ್ ಒಳಗಡೆ ಈ ಸಿಲಿಂಡರ್ ಒಳಗಡೆ ಎಷ್ಟು ನಂಬರ್ ಆಫ್ ಚಾರ್ಜಸ್ ಇದೆ? ಇಷ್ಟು ಲೆಂತ್ ಅಲ್ಲಿ ಲೆಟ್ ಮಿ ಟೇಕ್ ದೇರ್ ಆರ್ ಫ್ಯೂ ನಂಬರ್ ಆಫ್ ಚಾರ್ಜಸ್ ಆರ್ ದೇರ್. ಹಾಗಾಗಿ ನಾವೇನ್ ಮಾಡ್ಬೋದು? ಇಲ್ಲಿ ಇಷ್ಟು ಲೆಂತ್ ಅಲ್ಲಿ ಇಷ್ಟು ನಂಬರ್ ಆಫ್ ಚಾರ್ಜಸ್ ಏನಂತ ಕರೀತಾರೆ ಅಂದ್ರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಕರೀತಾರೆ. ಇಟ್ಸ್ ಕಾಲ್ಡ್ ಆಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂಡ್ ಗಿವನ್ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎನ್. ವೆರಿ ಇಂಪಾರ್ಟೆಂಟ್, ಇದನ್ನ ಡಿಫೈನ್ ಮಾಡ್ಕೊಳ್ಳೇಬೇಕು. ಇಲ್ಲಿ ಇಷ್ಟು ಲೆಂತ್ ಒಳಗಡೆ ಇರೋ ನಂಬರ್ ಆಫ್ ಚಾರ್ಜಸ್ ಕ್ಯೂ. ಇದರ ಅರ್ಥ ಏನು? ದೀಸ್ ನಂಬರ್ ಆಫ್ ಚಾರ್ಜಸ್ ಆರ್ ಎನ್ಕ್ಲೋಸ್ಡ್ ಬೈ ಗಾಷಿಯನ್ ಸರ್ಫೇಸ್ ಅಥವಾ ಸಿಲಿಂಡರ್. ಈಗ ನಾವೇನ್ ಮಾಡೋಣ? ಇದಕ್ಕೆ ಎಲ್ಲಾ ಸರ್ಫೇಸಸ್ಗೂ ಅದರದೇ ಆದ ನಾರ್ಮಲ್ ವೆಕ್ಟರ್ ಇರುತ್ತೆ. ಇಲ್ಲಿ 3 ಸರ್ಫೇಸ್ ತಗೊಳ್ಬಹುದು ಸಿಲಿಂಡರ್. ನೋಡಿ ಇಲ್ಲಿ ಬರೀತೀನಿ. ಈ ತರ ಸಿಲಿಂಡರ್ ಇದ್ರೆ ಟಾಪ್, ಬಾಟಮ್ ಮತ್ತೆ ಕರ್ವೆಡ್ ಸರ್ಫೇಸ್. ಟಾಪ್ ಸರ್ಫೇಸ್ಗೆ ಎನ್ ಕ್ಯಾಪ್ ಆ ಕಡೆ ಇರುತ್ತೆ. ಯಾವಾಗ್ಲೂ ಎನ್ ಕ್ಯಾಪ್ ಅನ್ನ ಔಟ್ವರ್ಡ್ ತಗೊಳ್ಬೇಕಂತ ಹೇಳ್ತಾರೆ. ಎನ್ ಕ್ಯಾಪ್ ಈ ಕಡೆ ಇರುತ್ತೆ. ಈ ಕರ್ವೆಡ್ ಸರ್ಫೇಸ್ಗೆ ಎನ್ ಕ್ಯಾಪ್ ಯಾವ ಕಡೆನಾರು ಸುತ್ತ ಯಾವ ಕಡೆನಾರು ತಗೊಳ್ಳಿ, ಎನ್ ಕ್ಯಾಪ್ ಈ ಕಡೆ ಇರುತ್ತೆ. ಓಕೆ, ನಾವು ರೈಟ್ ದೆನ್ ಇಲ್ಲಿ ಬರೆಯೋಣ. ಈ ಪಾಯಿಂಟ್ ಇಲ್ಲಿ ಈ ಕಡೆ ಇರುತ್ತಾ ಎನ್ ಕ್ಯಾಪ್, ಈ ಪಾಯಿಂಟ್ ಅಲ್ಲಿ ಈ ಕಡೆ ಇರುತ್ತೆ ಎನ್ ಕ್ಯಾಪ್, ಈ ಪಾಯಿಂಟ್ ಅಲ್ಲಿ ಈ ಕಡೆ ಇರುತ್ತೆ ಎನ್ ಕ್ಯಾಪ್. ಬೇಕಾದ್ರೆ ಇದನ್ನ ಕ್ಲೋಸ್ ಆದ್ರೂ ಮಾಡಿ. ಸಿಲಿಂಡರ್ ಬಾಟಮ್ ಸರ್ಫೇಸ್ ಕ್ಯಾಪ್, ಟಾಪ್ ಸರ್ಫೇಸ್ ಎನ್ ಕ್ಯಾಪ್, ಸೈಡ್ ಕರ್ವೆಡ್ ಸರ್ಫೇಸ್ ಎನ್ ಕ್ಯಾಪ್. ಇದಕ್ಕೆ ನೇಮ್ ಬೇಕಾದ್ರೂ ಮಾಡಿ.
ಇದಕ್ಕೆ ನೇಮ್ ಮಾಡೋಣ. ದಿಸ್ is the first surface and this is the second surface and this is the third surface. You can write. Okay, now Gauss theorem ನ ಇವಾಗ ಅಪ್ಲೈ ಮಾಡಬಹುದು. ಮೂರು ಡಿಫರೆಂಟ್ ಸರ್ಫೇಸಸ್ ಇದೆ, ಮೂರಕ್ಕೂ ಅಪ್ಲೈ ಮಾಡುವ ಸರ್ಫೇಸಸ್ಗೆ. ಸೊ ಗಾಸ್ ಥಿಯರಮ್ ಏನ್ ಹೇಳುತ್ತೆ? ಸೊ ಗಾಸ್ ಥಿಯರಮ್ ಗಿನ ಮುಂಚೆ ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಫಾರ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್? ಅಂದ್ರೆ ಟೋಟಲ್ ಅಂತ ಬರ್ಕೊಳ್ಳೋಣ. ಟೋಟಲ್ flux through the surfaces 1, 2 and 3 is phi total is equal to phi 1 plus phi 2 plus phi 3 ಅಂತ ಬರ್ಕೊಳ್ತೀನಿ ನೋಡ್ರಿ. ಈ ತರ ಬರ್ಕೊಂಡ್ರೆ ನಮಗೆ ಈಸಿ ಆಗಿಬಿಡುತ್ತೆ. ಮಿನಿಮೈಸ್ ಮಾಡುವ. ನಾವು ಇವಾಗ phi ಟೋಟಲ್ ಏನಂತ ಬರಿಬಹುದು? ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ 1/ε0 ಟೈಮ್ಸ್ q ಅಂತ ಬರಿಬಹುದಾ? ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡ್ರಿ ಇದನ್ನ ಹೇಗೆ ಬರಿತೀನಿ ಅಂದ್ರೆ, ಇಲ್ಲಿ ಇಂಟೆಗ್ರಲ್ ಆದ್ರೂ ತಗೊಳ್ಳಿ, ಸಮೇಷನ್ ಆದ್ರೂ ತಗೊಳ್ಳಿ, ನೋ ಪ್ರಾಬ್ಲಮ್. ಇಂಟೆಗ್ರಲ್ ಆಫ್ ಈ a1 ಅಂತ ಇಟ್ಕೊಳ್ಳೋಣ ಫಸ್ಟ್ ಸರ್ಫೇಸ್ ಅನ್ನ, e ಇಂಟು a ಇಂಟು ಕಾಸ್ ಥೀಟಾ ಫಾರ್ ಫಸ್ಟ್ ಸರ್ಫೇಸ್. ಅದೇ ತರ ಸೆಕೆಂಡ್ ಸರ್ಫೇಸ್ ಮೂಲಕ ಫ್ಲಕ್ಸ್ e ಇಂಟು a ಇಂಟು a2 ಅಂತ ಇಟ್ಕೊಳ್ಳೋಣ ಕಾಸ್ ಥೀಟಾ ಪ್ಲಸ್ ಮೂರನೇ ಸರ್ಫೇಸ್ಗೆ ಸೆಕೆಂಡ್ ಸರ್ಫೇಸ್ ಥರ್ಡ್ ಸರ್ಫೇಸ್ ಮೂಲಕ ಫ್ಲಕ್ಸ್ e ಇಂಟು a3 ಇಂಟು ಕಾಸ್ ಥೀಟಾ. ಈಗ ಇಲ್ಲಿ ಯಾಕೆ ಖಾಲಿ ಬಿಟ್ಕೊಂಡೆ ಅಂದ್ರೆ, ಥೀಟಾಗಳನ್ನ ಡಿಫೈನ್ ಮಾಡ್ಕೊಂಡ್ರೆ ನಮ್ಗೆ ಅರ್ಧ ಕೆಲಸ ಮುಗ್ದೋಯ್ತು. ಫಸ್ಟ್ ಸರ್ಫೇಸ್ ಯಾವುದು? ಇದು. ಇದ್ರ ಮೂಲಕ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ? ಇದೆ. ಏರಿಯಾ ಎಷ್ಟಿದೆ ಇದ್ರದ್ದು? a1 ಅಂತ ಇಟ್ಕೊಳ್ಳೋಣ. ಏರಿಯಾ ಆಫ್ ಕರ್ವೇಡ್ ಸರ್ಫೇಸ್, ಫಸ್ಟ್ ಸರ್ಫೇಸ್ ಏರಿಯಾ. ನೆಕ್ಸ್ಟ್ ಥೀಟಾ ಎಷ್ಟಿದೆ ನೋಡ್ರಿ. ಎನ್ ಕ್ಯಾಪ್ ಯಾವ ಕಡೆ ಇದೆಯೋ ಎಲೆಕ್ಟ್ರಿಕ್ ಫೀಲ್ಡ್ ಅದೇ ಕಡೆ ಇದೆ. ಹಾಗಾದ್ರೆ ಥೀಟಾ ಇಲ್ಲಿ ಏನಾಗುತ್ತೆ? 0 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸರ್ಫೇಸ್ ಹೋಗೋಣ. ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟೋ ಇದೆ ಬಿಡ್ರಿ ಅಲ್ಲಿ. ಏರಿಯಾ ಎಷ್ಟಿದೆ ಸೆಕೆಂಡ್ ಸರ್ಫೇಸ್ದು? ಈ ಸರ್ಫೇಸ್ ಟಾಪ್ ಸರ್ಫೇಸ್ದು ಏರಿಯಾ a2 ಇದೆ ಅಂತ ಇಟ್ಕೊಳ್ಳೋಣ. ಥೀಟಾ ಎಷ್ಟಾಗುತ್ತೆ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಥೀಟಾ 90 ಡಿಗ್ರಿ, ಯಾಕೆಂದ್ರೆ ಎನ್ ಕ್ಯಾಪ್ ಅಪ್ವರ್ಡ್ ಇದೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ರೈಟ್ ಸೈಡ್ ಇರುತ್ತೆ. ಹಾಗಾಗಿ ಥೀಟಾ ಏನಾಗುತ್ತೆ? ಹಿಯರ್ ಇಟ್ ಬಿಕಮ್ಸ್ 90 ಡಿಗ್ರಿ. ಅದೇ ತರ ಮೂರನೇ ಸರ್ಫೇಸ್ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ರೈಟ್ ಸೈಡ್ ಇದೆ, ಇದು ಡೌನ್ ಇದೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎ, ಈ ಸರ್ಫೇಸ್ ನ ಏರಿಯಾ a3 ಮತ್ತೆ ಆಂಗಲ್ ಇಲ್ಲೂ ಕೂಡ ಏನಾಗುತ್ತೆ? 90 ಡಿಗ್ರಿ ಆಗುತ್ತೆ. ಕಾಸ್ 90 ಆದಾಗ ಏನಾಗುತ್ತೆ? ಇದು ಏನಾದ್ರೂ ಇದ್ಕೊಳ್ಳಿ, ಇದೆರಡು ಏನಾಗುತ್ತೆ? 0 ಆಗುತ್ತೆ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ರ ಮೂಲಕ ಮತ್ತೆ ಇದ್ರ ಮೂಲಕ ಹೋಗಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗೋದು ಯಾವ್ದ್ರ ಮೂಲಕ? ಕರ್ವೇಡ್ ಸರ್ಫೇಸ್ ಮೂಲಕ. ಅದೊಂದೇ ಸಸ್ಟೈನ್ ಆಗೋದು. ಸೊ 1/ε0 ಟೈಮ್ಸ್ q ಇಸ್ ಈಕ್ವಲ್ ಟು ಈ ಅಷ್ಟೇ ಇರುತ್ತೆ. ಏರಿಯಾ ಏನಂತ ಬರ್ಕೊಳ್ಬಹುದು? ಕರ್ವೇಡ್ ಸರ್ಫೇಸ್ ಏರಿಯಾನ. ಏರಿಯಾ ಆಫ್ ಸಿಲಿಂಡರ್ ಆಗುತ್ತಾ? 2πr ಇಂಟು ಎಲ್ ಆಗುತ್ತೆ. ಕಾಸ್ 0 1 ಆಗುತ್ತೆ. ಬೇಕಾದ್ರೆ ಇದನ್ನ ನೀವು ಸಮೇಷನ್ ತಗೊಂಡ್ರೆ ನಡೆಯುತ್ತೆ, ಪ್ರಾಬ್ಲಮ್ ಇಲ್ಲ. ಸೊ ಇ ಇಂಟು 2πrl ಪ್ಲಸ್ ಇದೇನಾಗುತ್ತೆ? 0, ಇದು ಮೂಲಕ 0 ಆಗುತ್ತೆ. ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲಿ ಆಲ್ರೆಡಿ ನೋಡ್ರಿ ಇದೇನಿದೆ? ಇದೇ ಗಾಸ್ ಥಿಯರಮ್. ಗಾಸ್ ಥಿಯರಮ್ ಅಪ್ಲೈ ಮಾಡಿದೀನಿ. ಆಮೇಲೆ ಜನರಲ್ ಫಾರ್ಮುಲಾ ಯೂಸ್ ಮಾಡಿ ಫ್ಲಕ್ಸ್ ಅನ್ನು ಕಂಡುಹಿಡ್ಕೊಂಡು ಎರಡು ಒಂದೇ ಸತಿ ಈಕ್ವೇಟ್ ಮಾಡ್ಕೊಂಡ್ರೆ ಬೆಟರ್. ಸೊ ನಾವು 1/ε0 ಟೈಮ್ಸ್ q ಏನಂತ ಬರಿಬಹುದು? According to this equation, q can be written as lambda into l. ಹಾಗಾದ್ರೆ ಇಲ್ಲಿ q ಜಾಗದಲ್ಲಿ lambda l ಬರೀರಿ, ಯಾಕೆಂದ್ರೆ q ನ ರಿಮೂವ್ ಮಾಡ್ಬೇಕು ನಾವು. is equal to e into 2πr into l. ನೋಡ್ರಿ ಲೆಂತ್ ಕೂಡ ಏನಾಗುತ್ತೆ? ಕ್ಯಾನ್ಸಲ್ ಆಗ್ಬಿಡುತ್ತೆ. ನಿಮಗೆ ಬೇಕಾಗಿದ್ದೇನೋ ಎಲೆಕ್ಟ್ರಿಕ್ ಫೀಲ್ಡ್ಗೆ ಫಾರ್ಮುಲಾ ರೀರೈಟ್ ಮಾಡಿ. E is equal to ಲ್ಯಾಂಬ್ಡಾ ನ್ಯೂಮರೇಟರ್ ಅಲ್ಲಿ ಇರುತ್ತೆ, ಡಿನಾಮಿನೇಟರ್ಗೆ 2πr/ε0. ಇದು ಡಿನಾಮಿನೇಟರ್ ಕಳಿಸಿ ಆ ಕಡೆ ಏನಾಗುತ್ತೆ? 2πr into ε0 ಅಲ್ಲೇ ಇರುತ್ತೆ. ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ at a point due to line charge, infinitely long charged conductor ಅಂತ, ಯಾಕೆಂದ್ರೆ ಲೈನ್ ಚಾರ್ಜ್ ಅಂತ ಹೇಳ್ಬಹುದು. ದಟ್ಸ್ ಇಟ್. ಇದನ್ನ ಬೇಕಾದ್ರೆ ಈ ತರನು ರೀರೈಟ್ ಮಾಡಬಹುದು. ಹೇಗೆ ಅಂತಂದ್ರೆ, ಇಲ್ಲಿ 2 ನಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಅದೇ ತರ 2 ಇಂದ ಡಿವೈಡ್ ಮಾಡ್ಕೊಳ್ಳಿ. ಇಂಟು 2 ಡಿವೈಡೆಡ್ ಬೈ 2. ಅಲ್ಲಿಗೆ ಏನಾಗುತ್ತೆ? 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 4πε0 ಇಂಟು r ಆಗುತ್ತೆ. ಈ ತರನು ಬರ್ಕೊಳ್ತಾರೆ ಕೆಲವೊಂದ್ಸತಿ ಫಾರ್ಮುಲಾ. ಯಾಕೆಂದ್ರೆ 1/4πε0 ವ್ಯಾಲ್ಯೂ 9 into 10⁻⁹ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ಇಲ್ಲಿ 2ಗೆ πಗೆ ε0 ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗುತ್ತೆ. ಇದು ನೋಡ್ರಿ ಬಹಳ ಸಿಂಪಲ್ ಆಗುತ್ತೆ. ದಟ್ಸ್ ಇಟ್. ಸೊ ದಿಸ್ ಈಸ್ ದ ಫಾರ್ಮುಲಾ ಅಂಡ್ ದಿಸ್ ಈಸ್ ದ ಹೌ ಟು ಡಿರೈವ್ the formula for electric field due to long straight charged conductor. Next, second application of Gauss theorem. ಇಲ್ಲೂ ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಯಬೇಕು. ಹೇಗೆ ಹೇಳ್ತಾರೆ ನಿಮಗೆ ಎಕ್ಸಾಮ್ ಅಲ್ಲಿ ಅಂದ್ರೆ, derive an expression for electric field at a point due to infinitely
ಲಾರ್ಜ್ ಚಾರ್ಜ್ಡ್ ಪ್ಲೇನ್ ಶೀಟ್ ಅಂತ ಕೇಳ್ತಾರೆ ಯೂಸಿಂಗ್ ಗಾಸ್ ಥಿಯರಮ್. ಸೊ ನಿಮ್ಗೆ ಹಿಂದಿನ ಡಿರೈವೇಶನ್ ಗೊತ್ತಾಯ್ತಂದ್ರೆ ಈ ಡಿರೈವೇಶನ್ ಸೇಮ್ ಅದೇ ತರನೇ ಬರೆಯುವಂಥದ್ದು. ಹೀಗೇನ್ ಮಾಡಿ ಫಸ್ಟ್ ಅವ್ರು ಏನ್ ಕೇಳ್ತಾರೆ ಅದನ್ನ ತಗೊಳ್ಳುವ. ಚಾರ್ಜ್ಡ್ ಪ್ಲೇನ್ ಶೀಟ್ ತಗೊಳ್ಳಿ, ಲಾರ್ಜ್ ಇನ್ಫೈನೈಟ್ಲಿ ಲಾರ್ಜ್ ಚಾರ್ಜ್ಡ್ ಪ್ಲೇನ್ ಶೀಟ್ ಅನ್ನ ತಗೊಳ್ಳಿ. ಹೇಗೆ ಅಂತ ನೋಡು. ನಾವು ದಿಸ್ ಈಸ್ ಇನ್ಫೈನೈಟ್ಲಿ ಲಾರ್ಜ್, ಇದಿನ್ನೂ ಜಾಸ್ತಿ ಇರ್ತದೆ. ಓಕೆ, ಇನ್ಫೈನೈಟ್ ಇದೆ ಅಂತ ಅನ್ಕೊಳ್ವಾ. ಇದನ್ನೇನ್ ಮಾಡ್ಬೇಕು, ಚಾರ್ಜ್ ಮಾಡ್ಬೇಕು. ಚಾರ್ಜ್ ಮಾಡಿ ಯಾವ ತರ ಚಾರ್ಜ್ ಮಾಡೋಣ, ಪಾಸಿಟಿವ್ಲಿ ಚಾರ್ಜ್ ಮಾಡೋಣ. ಸೊ ಚಾರ್ಜಸ್ ಎಲ್ಲ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇದ್ರ ಮೇಲೆ. ಬಟ್ ಇಲ್ಲೊಂದು ಪಾಯಿಂಟ್ ಏನಂತಂದ್ರೆ, ನೀವು ಈ ಸೈಡ್ ಹಾಕಿದ್ರೆ ಚಾರ್ಜಸ್ಸು ಆ ಸೈಡು ಹೋಗಿ ಕೂತ್ಕೊಳ್ಳುತ್ತೆ, ಪ್ಲೇಟಿನ ಎರಡು ಸೈಡು ಹೋಗಿ ಕೂತ್ಕೊಳ್ಳುತ್ತೆ. ಈ ತರ ಈ ಸೈಡು ಇರುತ್ತೆ, ಈ ಸೈಡ್ ಇರುತ್ತೆ, ಎರಡು ಸೈಡು ಚಾರ್ಜಸ್ ಇರುತ್ತೆ. ಸೊ ಅದರ ಹಿಂದಿನ ಸೈಡು ಚಾರ್ಜಸ್ ಇದೆ. ಇದು ನಾವು ಫ್ರಂಟ್ ಸೈಡ್ ನೋಡ್ತಾ ಇರೋದು. ಅದರ ಅದರ್ ಸೈಡು ಕೂಡ ಚಾರ್ಜಸ್ ಇರುತ್ತೆ. ಓಕೆ, ನಾವು ಏನ್ ಮಾಡ್ಬೇಕಂತೆ, ನೆಕ್ಸ್ಟ್ ಒಂದು ಪಾಯಿಂಟ್ ಅನ್ನ ತಗೊಳ್ಳಿ ಅಂತ ಹೇಳಿ. ಎಲ್ಲಿ, ಎಲ್ಲಾದ್ರೂ ಒಂದ್ ಕಡೆ ತಗೊಳ್ಳಿ. ವೇರ್ ಹಿಯರ್ ಲೆಟ್ ಪಿ ಬಿ ದ ಪಾಯಿಂಟ್. ಸೊ ಪಾಯಿಂಟ್ ಅನ್ನ ತಗೊಂಡಾಗ ನಾವೇನ್ ಮಾಡ್ಬೇಕು, ಡಿಸ್ಟೆನ್ಸ್ ನ ಡಿಫೈನ್ ಮಾಡ್ಕೊಳ್ಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಆರ್ ಇರುತ್ತೆ ಅಂತ ಇಟ್ಕೊಳ್ಳೋಣ ಆಸ್ ಯೂಶುವಲ್. ಇಲ್ಲೇನ್ ಮಾಡ್ಬೇಕಂತೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡಿಡ್ಕೊಳ್ಬೇಕಂತೆ. ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ನೋಡ್ರಿ, ಇಲ್ಲಿ ಚಾರ್ಜ್ ಈ ಸೈಡ್ ಇರುತ್ತೆ, ಹಾಗಾದ್ರೆ ಈ ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಆದ್ರೆ ಹಿಂದಿನ ಸೈಡು ಏನ್ ಮಾಡಿ, ಅದೇ ಡಿಸ್ಟೆನ್ಸ್ ತಗೊಳ್ಳಿ. ಅಲ್ಲೂ ಒಂದು ಸೇಮ್ ಬ್ಯಾಕ್ ಸೈಡ್ ಕೂಡ ಆ ಚಾರ್ಜ್ ಪ್ಲೇಟ್ ಇಂದ ಆರ್ ಎಫ್ ಡಿಸ್ಟೆನ್ಸ್ ಅಲ್ಲೇ ಇನ್ನೊಂದು ಪಾಯಿಂಟ್ ಅನ್ನು ತಗೊಳ್ಳಿ. ಎರಡು ಸೈಡು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಎರಡು ಸೈಡು ಕಂಡುಹಿಡಿಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ಯೂಸಿಂಗ್ ಗಾಸ್ ಥಿಯರಮ್ ಅಂತೆ. ಗಾಸ್ ಥಿಯರಮ್ ಯೂಸ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಒಂದು ಕ್ಲೋಸ್ ಸರ್ಫೇಸ್ ಡ್ರಾ ಮಾಡ್ಕೊಳ್ಬೇಕಾಗುತ್ತೆ. ಕ್ಲೋಸ್ ಸರ್ಫೇಸ್ ಹೆಂಗ್ ಡ್ರಾ ಮಾಡ್ಕೊಳ್ಳೋದು ನೋಡ್ರಿ. ಇನ್ನೊಂದು ಕಂಡೀಷನ್ ಹೇಳಿದೆ ನಾನು, ಏನಂತಂದ್ರೆ ಗಾಸ್ ಥಿಯರಮ್ ಯೂಸ್ ಮಾಡುವಾಗ ಆದಷ್ಟು ಸಿಮಿಟ್ರಿಕ್ ಇದ್ರೆ ಸರ್ಫೇಸಸ್ ನಮಗೆ ಕ್ಯಾಲ್ಕುಲೇಷನ್ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಯಾವ ಶೇಪ್ ಇದ್ರೂ ಕಂಡುಹಿಡಿಬಹುದು, ಬಟ್ ಏನ್ ಮಾಡ್ಬೇಕಾಗುತ್ತದೆ, ಆ ಸ್ಮಾಲ್ ಸರ್ಫೇಸ್ ತಗೊಂಡು ಇಂಟಿಗ್ರೇಷನ್ ಮಾಡಬೇಕಾಗುತ್ತೆ. ಸಿಮಿಟ್ರಿಕ್ ಇದ್ದಾಗ ಈಸಿಯಾಗಿ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಹಾಗಾಗಿ ಇಲ್ಲೂ ಒಂದು ಸಿಮಿಟ್ರಿಕ್ ಸರ್ಫೇಸ್ ನ ತಗೊಳ್ಳುವ. ಹೇಗಿರುತ್ತೆ ಸಿಮಿಟ್ರಿಕ್ ಸರ್ಫೇಸ್, ಏನ್ ಮಾಡಿ, ಸಿಮಿಟ್ರಿಕ್ ಕ್ಲೋಸ್ ಸರ್ಫೇಸ್. ಸೊ ಈ ಆರ್ ಅನ್ನೋದನ್ನೇ ಡಿಸ್ಟೆನ್ಸ್ ಅಂತ ತಗೊಂಡು ಇದ್ರ ಸುತ್ತ ಒಂದು ಸ್ಮಾಲ್ ಸರ್ಫೇಸ್, ಸ್ಮಾಲ್ ಸಿಲಿಂಡರ್ ನ ಡ್ರಾ ಮಾಡಿ. ಸರ್ ಹೇಗೆ ಸಿಲಿಂಡರ್ ಡ್ರಾ ಮಾಡೋದಂದ್ರೆ ನೋಡ್ರಿ, ಈ ಪಾಯಿಂಟ್ ಸುತ್ತ ಒಂದು ಸ್ಮಾಲ್ ಸರ್ಫೇಸ್ ಏರಿಯಾ ತಗೊಳ್ಳಿ. ಇದಕ್ಕೊಂದು ಹೆಸರು ಕೊಡಿ, A1 ಅಂತ ಇಟ್ಕೊಳ್ಳೋಣ. ಅದೇ ತರ ಅದರ ಬ್ಯಾಕ್ ಸೈಡ್ ಅಲ್ಲೂ ಸೇಮ್ ಒಂದು ಸರ್ಫೇಸ್ ಏರಿಯಾ ತಗೊಳ್ಳಿ. ಕೆಲವೊಂದು ಬುಕ್ಕಲ್ಲಿ ಇದನ್ನ DS ಅಂತ ಕೊಟ್ಟಿರ್ತಾರೆ, ನೋ ಪ್ರಾಬ್ಲಮ್. ನಾವು ಏನಂತ ತಗೊಂಡಿರ್ತೀವಿ ಅದನ್ನ ಮೆನ್ಷನ್ ಮಾಡೋದಾಯ್ತು ಅಷ್ಟೇ. A2 ಇಲ್ಲಿ A1 ಮತ್ತೆ 2, A2 ಮತ್ತೆ ಸೇಮ್ ಇರುತ್ತೆ. ಈಗೊಂದು ಇಲ್ಲಿಂದ ಇಲ್ಲಿಗೊಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಲೈನ್ ಡ್ರಾ ಮಾಡ್ಕೊಂಡ್ರೆ ನಮ್ಗೆ ಯಾವ ಶೇಪ್ ಕಾಣುತ್ತೆ, ಇದು ಈ ರೀತಿ ಕಾಣುತ್ತೆ ನೋಡಿ, ಈ ತರ ಕಾಣುತ್ತೆ. ಇದು ಇಲ್ಲಿ ತನಕ ಇರುತ್ತೆ, ಪ್ಲೇಟ್ ತನಕ ಇರುತ್ತೆ. 3-dimensional diagram. Now this becomes our Gaussian surface, and in this particular derivation it looks like cylinder. ನಿಮಗೆ NCERT ಬುಕ್ ಅಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ ತರ ಕೊಟ್ಟಿದ್ದಾರೆ. ಸೊ ಯಾವ ಶೇಪ್ ಬೇಕಾದ್ರೂ ಇರ್ಬೋದು, ಸಿಮಿಟ್ರಿಕಲ್ ಇದ್ರೆ ಸಾಕು, ನಮಗೆ ಫೈನಲ್ ಆನ್ಸರ್ ಸೇಮ್ ಬರುತ್ತೆ. ಈಗೇನ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ಸ್ ಗಳನ್ನ ಬರ್ಕೊಳ್ಳಿ. ಸೊ ಪಾಸಿಟಿವ್ ಪ್ಲೇಟ್ ಇಂದ ಯಾವಾಗಲೂ ರೇಡಿಯಲಿ ಔಟ್ವರ್ಡ್ ಇರುತ್ತಾ, ಹಾಗಾದ್ರೆ ಈ ಕಡೆಯಿಂದ ಒಂದು ಫೀಲ್ಡ್ ಲೈನ್ ಅನ್ನ ಬರ್ಕೊಳ್ತೀನಿ ಅಷ್ಟೇ ನಾನು. ಈ ಇರುತ್ತೆ, ಬ್ಯಾಕ್ ಸೈಡು ಆ ಸೈಡ್ ಇರುತ್ತೆ, ರೇಡಿಯಲಿ ಔಟ್ವರ್ಡ್ ಇರುತ್ತೆ ಆ ಸರ್ಫೇಸ್ ಇಂದ. ಈ ನೋಡಿ ಹೀಗೆ ಇರುತ್ತೆ ಫೀಲ್ಡ್ ಲೈನ್ಸ್, ಈ ತರ ಇರುತ್ತೆ, ರೇಡಿಯಲಿ ಔಟ್ವರ್ಡ್ ಇರುತ್ತೆ. ಎಲ್ಲ ಅಬ್ಸರ್ವ್ ಮಾಡ್ಬೋದು. ಈ ಕರ್ವೆಡ್ ಸರ್ಫೇಸ್ ಮೂಲಕ ಯಾವುದೇ ರೀತಿ ಫೀಲ್ಡ್ ಲೈನ್ಸ್ ಹೋಗಲ್ಲ. ನಾವು ಇದಕ್ಕೆ ನೇಮ್ ಮಾಡ್ಬೇಡ ಲಾಸ್ಟ್ ಟೈಮ್ ತರ. ಸೊ ಬಿಫೋರ್ ದಟ್ ಇದಕ್ಕೆ ಎನ್ ಕ್ಯಾಪ್ ಬರ್ಕೊಳ್ಬೇಕಲ್ಲ ನಾವು. ಎನ್ ಕ್ಯಾಪ್, ಈ ಸರ್ಫೇಸ್ಗೆ ಎನ್ ಕ್ಯಾಪ್ ಔಟ್ವರ್ಡ್ ಈ ತರ ಇರುತ್ತೆ, ಈ ಸರ್ಫೇಸ್ಗೆ ಎನ್ ಕ್ಯಾಪ್ ಈ ತರ ಇರುತ್ತೆ, ಎನ್ ಕ್ಯಾಪ್. ಈ ಸರ್ಫೇಸ್ ಇಲ್ಲಾದ್ರೂ ತಗೊಳ್ಳಿ, ಇಲ್ಲಾದ್ರೂ ತಗೊಳ್ಳಿ. ಈ ಸರ್ಫೇಸ್ ಗಳನ್ನ ಮೆನ್ಷನ್ ಮಾಡಿ 1 2 3 4 ಅಂತ. ಲೆಟ್ ಮಿ ಟೇಕ್ ದಿಸ್ ಆಸ್ ಫಸ್ಟ್ ಸರ್ಫೇಸ್, ದಿಸ್ ಆಸ್ ಸೆಕೆಂಡ್ ಸರ್ಫೇಸ್, ದಿಸ್ ಆಸ್ ದ ಥರ್ಡ್ ಸರ್ಫೇಸ್. ಈ ಥರ್ಡ್ ಸರ್ಫೇಸ್ ತಗೊಂತೀನಿ, ಬಟ್ ಅದರಿಂದ ಏನು ಯೂಸ್ ಇಲ್ಲ ನಮ್ಗೆ, ಯಾಕೆಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅದ್ರ ಮೂಲಕ ಹೋಗೋದಿಲ್ಲ. ಆಸ್ ಯು ಕ್ಯಾನ್ ಸಿ ದೇರ್. ನಾವು ಡಯಾಗ್ರಾಮ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇದಕ್ಕೆ ಎಕ್ಸ್ಪ್ಲನೇಷನ್ ಪಾರ್ಟ್ ಬರೆಯೋಣ. ಏನ್ ಎಕ್ಸ್ಪ್ಲನೇಷನ್ ಪಾರ್ಟ್ ಅಂದ್ರೆ, ಅವ್ರು ಏನ್ ಕೊಟ್ಟಿರ್ತಾರೆ ಅದನ್ನ ಫಸ್ಟ್ ಲೈನ್ ಬರ್ಕೊಂಡ್ ಬಿಡೋಣ. ಏನಂತ, ಕನ್ಸಿಡರ್ ಇನ್ಫೈನೈಟ್ಲಿ ಲಾರ್ಜ್ ಚಾರ್ಜ್ಡ್ ಪ್ಲೇನ್ ಶೀಟ್ ಆಸ್ ಶೋನ್ ಇನ್ ಫಿಗರ್. ನೀವು ಡಯಾಗ್ರಾಮ್ ನ ಪಕ್ಕಾ ಬರೆಯೋದ್ ಕಲ್ತ್ಕೊಂತ ಅಂದ್ರೆ ನಿಮ್ಗೆ ಎಲ್ಲರ ಎಕ್ಸ್ಪ್ಲನೇಷನ್ ಬಹಳ ಈಸಿ ಆಗುತ್ತೆ. ನೆಕ್ಸ್ಟ್ ಏನಿದೆ, ಪಾಯಿಂಟ್ ತಗೊಳ್ಬೇಕು. P ಅನ್ನೋದೇನು ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ R ಫ್ರಮ್ ದ ಚಾರ್ಜ್ಡ್ ಪ್ಲೇಟ್ ಟೇಕನ್ ಆನ್ ಬೋತ್ ಸೈಡ್ಸ್. ನೆಕ್ಸ್ಟ್ ಇಲ್ಲೇನೇನು ಬರ್ಕೊಳ್ಬೇಕು, ಪಾಯಿಂಟ್ಸ್ ಅನ್ನ ಬರ್ಕೊಂಡೆ, ಆನ್ ಟೇಕನ್ ಆನ್ ಬೋತ್ ಸೈಡ್ಸ್ ಅಂತ ಬರ್ಕೊಂಡೆ.
ನೆಕ್ಸ್ಟು ಸ್ಟೆಪ್ ಗಾಸ್ ಥಿಯರಮ್ ನ ಅಪ್ಲೈ ಮಾಡೋದ್ರಿಂದ ನಾವೇನ್ ಮಾಡಬೇಕು, ಇಮ್ಯಾಜಿನ್ ಎ ಗಾಸಿಯನ್ ಸರ್ಫೇಸ್ ಆಸ್ ಶೋನ್ ಇನ್ ಫಿಗರ್ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಎಷ್ಟು ನಂಬರ್ ಆಫ್ ಚಾರ್ಜಸ್ ಇದೆ ಪ್ಲೇಟ್ ಮೇಲೆ ಅಂದ್ರೆ ಡೆಫಿನೆಟ್ಲಿ ಇನ್ಫೈನೈಟ್ ನಂಬರ್ ಆಫ್ ಚಾರ್ಜಸ್ ಇದೆ. ಇನ್ಫೈನೈಟ್ಲಿ ಲಾರ್ಜ್ ಚಾರ್ಜ್ ಪ್ಲೇನ್ ಶೀಟ್ ಇದು, ಇನ್ಫೈನೈಟ್ ನಂಬರ್ ಆಫ್ ಚಾರ್ಜಸ್ ಇರುತ್ತೆ. ಆದರೆ ಈ ಸಿಲಿಂಡರ್ ಒಳಗಡೆ ಎಷ್ಟು ಟ್ರ್ಯಾಪ್ ಆಗಿದೆ ಚಾರ್ಜಸ್ ಅಂದ್ರೆ ಕ್ಯೂ. ಈ ಸೈಡು ಕ್ಯೂ ಇರುತ್ತೆ, ಆ ಸೈಡು ಕ್ಯೂ ಇರುತ್ತೆ. ಇದನ್ನೇ ಇಂಪಾರ್ಟೆಂಟ್. ಸೊ ಇದ್ರೊಳಗಿರೋ ನಂಬರ್ ಆಫ್ ಚಾರ್ಜಸ್ ಕ್ಯೂ ಎಷ್ಟು ಏರಿಯಾ ಕವರ್ ಮಾಡಿದೆ ಇದು ನೋಡ್ರಿ. ಇಲ್ಲಿ ಏರಿಯಾ ಏನಿದೆ, ಈ ಪಿ ಅರೌಂಡ್ ಒಂದು ಏರಿಯಾ ಬರ್ಕೊಂಡಿದ್ದೀನಲ್ಲ, ಅದೇ ಏರಿಯಾ ಅಷ್ಟಿರುತ್ತೆ. ಇಲ್ಲೂ ಕೂಡ ಆ ಸೈಡ್ ಇರುತ್ತೆ, ಈ ಸೈಡ್ ಇರುತ್ತೆ. ಸೊ ಈ ಸೈಡ್ ಇಷ್ಟು ಏರಿಯಾ ಒಳಗೆ ಕ್ಯೂ ನಂಬರ್ ಆಫ್ ಚಾರ್ಜಸ್ ಆರ್ ದೇರ್. ಆ ಸೈಡ್ ಕೂಡ ಕ್ಯೂ ನಂಬರ್ ಆಫ್ ಚಾರ್ಜಸ್ ವಿಲ್ ಬಿ ದೇರ್. ಇದೇ ಇಂಪಾರ್ಟೆಂಟ್, ಇದನ್ನೇ ಬರ್ಕೊಳ್ಬೇಕು ನಾನು. ಏನಂತ ಬರ್ಕೊಳ್ಳೋಣ, ಸರ್ಫೇಸ್ ತಾನೇ ಇದು. ಹಾಗಾದ್ರೆ ಲೆಟ್ ಕ್ಯೂ ಬಿ ದ ನಂಬರ್ ಆಫ್ ಚಾರ್ಜಸ್ ಎನ್ಕ್ಲೋಸ್ಡ್ ಬೈ ಏರಿಯಾ A1 ಅಂಡ್ A2 ಆನ್ ಬೋತ್ ಸೈಡ್ಸ್. A1 ಏರಿಯಾ ಈ ಕಡೆ ಇದೆ, ಇಷ್ಟು ಏರಿಯಾ ಒಳಗೆ ಆ ಕಡೆ ಅದೇ ಸೇಮ್ ಏರಿಯಾ ಒಳಗೆ ಕ್ಯೂ ನಂಬರ್ ಆಫ್ ಚಾರ್ಜಸ್ ಟ್ರ್ಯಾಪ್ ಆಗಿದೆ. ಎರಡು ಏರಿಯಾ ಸೇಮ್ ಇರೋದ್ರಿಂದ ನಾವೇನ್ ಡಿಫೈನ್ ಮಾಡ್ಕೊಳ್ಬಹುದು, ನಾವು ವಿ ಕ್ಯಾನ್ ಡಿಫೈನ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಇದನ್ನೇ ಡಿಫೈನ್ ಮಾಡ್ಕೊಳ್ಳೇಬೇಕು. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇಸ್ ಈಕ್ವಲ್ ಟು ಚಾರ್ಜ್ ಬೈ ಏರಿಯಾ. ಏರಿಯಾ 1 ತಗೊಳ್ಳಿ, ಏರಿಯಾ 2 ತಗೊಳ್ಳಿ, ಬೋತ್ ಆರ್ ಈಕ್ವಲ್ ಇರೋದ್ರಿಂದ ಕ್ಯೂ ಬೈ ಎ ತಗೊಂಡ್ರೆ ಸಾಕು. ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಏನಂತ ಬರಿಬಹುದು, ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ ಗೌಶನ್ ಸರ್ಫೇಸ್ ಬರ್ಕೊಳ್ಳೋಣ. ಟೋಟಲ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಈಸ್ ಫೈ ಟೋಟಲ್. ಏನ್ ಮಾಡಿದೀನಿ, ಟೋಟಲ್ ಫ್ಲಕ್ಸ್ ಈ ಗೌಶನ್ ಸರ್ಫೇಸ್ ನ 3 ಏರಿಯಾಗೆ ಡಿವೈಡ್ ಮಾಡ್ಕೊಂಡಿದೀನಿ. ಫಸ್ಟ್ ಒನ್, ಸೆಕೆಂಡ್ ಒನ್ ಅಂಡ್ ಥರ್ಡ್ ಒನ್. ಈಗ ಎಷ್ಟೆಷ್ಟು ಅಂತ ಬರ್ಕೊಳ್ಳುವ. ಸೊ ಫಸ್ಟ್ ಒನ್, ಲೆಟ್ ಮಿ increase the size so that you can clearly see the diagram. ಸೊ ಫ್ಲಕ್ಸ್ ಟೋಟಲ್ ಏನಂತ ಬರ್ಕೊಳ್ಬಹುದು, ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ 1/ε0 ಟೈಮ್ಸ್ ಕ್ಯೂ. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಮುಗೀತು. ರೈಟ್ ಹ್ಯಾಂಡ್ ಸೈಡ್ ಒಂದೊಂದೇ ಫ್ಲಕ್ಸ್ ಗಳನ್ನ ಬರ್ಕೊಳ್ಳಿ. ಇ ಇಂಟು A1 ಇಂಟು ಕಾಸ್ ಥೀಟಾ ಪ್ಲಸ್ ಸೆಕೆಂಡ್ ಸರ್ಫೇಸ್ಗೆ, ಫಸ್ಟ್ ಸರ್ಫೇಸ್ ಸೆಕೆಂಡ್ ಸರ್ಫೇಸ್ಗೆ ಇ ಇಂಟು A2 ಇಂಟು ಕಾಸ್ ಥೀಟಾ ಪ್ಲಸ್ ಥರ್ಡ್ ಸರ್ಫೇಸ್ಗೆ ಇ ಇಂಟು A3 ಇಂಟು ಕಾಸ್ ಥೀಟಾ. ಈಗ ಇಲ್ಲಿ ಆಕ್ಚುಲಿ ಏನ್ ಮಾಡ್ತಾರೆ ಅಂತಂದ್ರೆ DA ಬೇಕಾದ್ರೆ ಬರ್ಕೊಳ್ಳಿ, ಸಮಸ್ಯೆ ಇಲ್ಲ. ಸ್ಮಾಲ್ ಸರ್ಫೇಸ್ ಪ್ರಾಬ್ಲಮ್ ಇಲ್ಲ, ಯು ಕ್ಯಾನ್ ರೈಟ್. ಸೊ ಫಸ್ಟ್ ಸರ್ಫೇಸ್ ಇದು ಕಂಡುಹಿಡಿಯೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೆ ಇರುತ್ತೆ, 1/ε0 ಟೈಮ್ಸ್ ಕ್ಯೂ ಹಾಗೆ ಇರುತ್ತೆ. ಈಗ ಫಸ್ಟ್ ಸರ್ಫೇಸ್ ಇ ಎಷ್ಟಿದೆ, ಇಂಟಿಗ್ರೇಷನ್ ಇ. A1 ಎಷ್ಟಿದೆ, A1 ಇದೆ ಇಂಟು ಕಾಸ್ ಥೀಟಾ ಎಷ್ಟಾಗುತ್ತೆ ನೋಡ್ರಿ. ಈ ಸರ್ಫೇಸ್ ಮೂಲಕ ಎನ್ ಕ್ಯಾಪ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಒಂದೇ ಕಡೆ ಇದೆ. ಥೀಟಾ 0 ಡಿಗ್ರಿ ಆಗುತ್ತೆ, ಅಲ್ಲಿಗೆ 0 ಡಿಗ್ರಿ, ಅಲ್ಲಿಗೆ ಕಾಸ್ 0 ಬಿಕಮ್ಸ್ 1 ಅಷ್ಟೇ ಉಳ್ಕೊಳ್ಳುತ್ತೆ ಫಸ್ಟ್ ಸರ್ಫೇಸ್. ನೆಕ್ಸ್ಟ್ ಸೆಕೆಂಡ್ ಸರ್ಫೇಸ್ ಈ A2 ಅಷ್ಟೇ ಇರುತ್ತೆ. ಇದು ಏನಾಗುತ್ತೆ, ಸೆಕೆಂಡ್ ಸರ್ಫೇಸ್ ಇದಾಗಿರೋದ್ರಿಂದ ಇಲ್ಲಿ ಏನಾಗುತ್ತೆ, ಥೀಟಾ 0 ಡಿಗ್ರಿ. ಸೊ ಕ್ಯಾನ್ ಐ ಪುಟ್ 0 ಡಿಗ್ರಿ ಹಿಯರ್. ಸೊ ಕಾಸ್ 0 ಬಿಕಮ್ಸ್ 1 ಪ್ಲಸ್ ಥರ್ಡ್ ಸರ್ಫೇಸ್ ಇ ಇಂಟು A3 ಏನಾದ್ರೂ ಆಗಿರ್ಲಿ. ಕಾಸ್ ಥೀಟಾ ಎಷ್ಟಾಗುತ್ತೆ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ರೈಟ್ ಸೈಡ್ ಇದೆ, ಈ ಸರ್ಫೇಸ್ಗೆ ಥೀಟಾ 90 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ 90 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಾಸ್ 90 ಬಿಕಮ್ 0. ಸೊ ಥರ್ಡ್ ಸರ್ಫೇಸ್ ಕಂಪ್ಲೀಟ್ ಆಗಿ 0 ಆಗಿಬಿಡುತ್ತೆ. ನೋ ನೀಡ್ ಟು ರೈಟ್ ಹಿಯರ್. ಸೊ ಥರ್ಡ್ ಸರ್ಫೇಸ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಪ್ಲಸ್ 0. ನೆಕ್ಸ್ಟ್ 1/ε0 ಟೈಮ್ಸ್ ಕ್ಯೂ ಇಸ್ ಈಕ್ವಲ್ ಟು ಫಸ್ಟ್ ಒನ್ ಏನ್ ಇ ಇಂಟು A1 ಪ್ಲಸ್ ಇ ಇಂಟು A2. A1 ಮತ್ತೆ ಎರಡು ಸೇಮ್ ಇರೋದ್ರಿಂದ EA ಪ್ಲಸ್ EA ಆಗುತ್ತಾ, ಬಿಕಾಸ್ A1 ಈಸ್ ಈಕ್ವಲ್ ಟು A2. ಇಲ್ಲಿ ಆಕ್ಚುಲಿ ಸ್ಮಾಲ್ ಸರ್ಫೇಸ್ ತಗೊಂಡದನ್ನ ಇಂಟಿಗ್ರೇಟ್ ಮಾಡ್ತಾರೆ, ಪರವಾಗಿಲ್ಲ ಮಾಡ್ಬೋದು. 1/ε0 ಟೈಮ್ಸ್ ಕ್ಯೂ ಇಸ್ ಈಕ್ವಲ್ ಟು 2 ಇಂಟು ಇ ಇಂಟು ಎ. ಬಟ್ ಇನ್ನೊಂದು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಏನಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 1/ε0 ಟೈಮ್ಸ್ ಕ್ಯೂ ಜಾಗದಲ್ಲಿ ಏನಂತ ಸಬ್ಸ್ಟಿಟ್ಯೂಟ್ ಮಾಡೋದು, ಫ್ರಮ್ ದಿಸ್ ಫಾರ್ಮುಲಾ ಕ್ಯೂ ಕ್ಯಾನ್ ಬಿ ರಿಟನ್ ಆಸ್ ಸಿಗ್ಮಾ ಇಂಟು ಎ. ಇಲ್ಲಿಗೆ ಕ್ಯೂ ಜಾಗದಲ್ಲಿ ಸಿಗ್ಮಾ ಎ ಹಾಕಿ, ಅದಕ್ಕೆ ನಾ ಹೇಳಿದೆ ಏರಿಯಾ ಇಲ್ಲೇನು ತಲೆ ಕೆಡ್ಸ್ಕೊಳಂಗಿಲ್ಲ, ಯಾಕೆಂದ್ರೆ ಏರಿಯಾ ಆನ್ ಬೋತ್ ಸೈಡ್ ಗೆಟ್ಸ್ ಕ್ಯಾನ್ಸಲ್ಸ್. ಏರಿಯಾ ಎರಡು ಕಡೆನೂ ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಉಳಿಯೋದು 1/ε0 ಟೈಮ್ಸ್ ಸಿಗ್ಮಾ ಉಳ್ಕೊಳ್ಳುತ್ತೆ, ಈ ಕಡೆ 2e ಉಳ್ಕೊಳ್ಳುತ್ತೆ. ಅಲ್ಲಿಗೆ ಇ ಇಸ್ ಈಕ್ವಲ್ ಟು 2 ಈ ಕಡೆ ಕಳಿಸಿ ಸಿಗ್ಮಾ ಬೈ 2e0. ಫೈನಲ್ ಉಳ್ಕೊಳ್ಳೋದು ಬರೀ ನಿಮಗೆ ಏನು ಆ ಡಿಸ್ಟೆನ್ಸ್ ಉಳ್ಕೊಳ್ಳೋದಿಲ್ಲ, ಯಾವ ಏರಿಯಾನು ಏನು ಉಳ್ಕೊಳ್ಳೋದಿಲ್ಲ. ಜಸ್ಟ್ ನಿಮಗೆ ಸಿಗೋದು ಸಿಗ್ಮಾ ಬೈ 2e0 ಚಾರ್ಜ್ ಡೆನ್ಸಿಟಿ ಮಾತ್ರ ಉಳ್ಕೊಳ್ಳುತ್ತೆ ಎಕ್ಸ್ಪ್ರೆಷನ್ ಅಲ್ಲಿ. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್
electric field due to plain charged sheet, plain charge you can write. Okay, so next ಚಾಪ್ಟರ್ ಅಲ್ಲಿ ಇದ್ರದ್ದು ಈಕ್ವೇಶನ್ ಬೇಕಾಗುತ್ತೆ. ಯಾವುದೇ ಒಂದು ಕಂಡಕ್ಟರ್ನ ಚಾರ್ಜ್ ಮಾಡಿದಾಗ ಅದ್ರ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ ಸಿಗ್ಮಾ ಬೈ 2E0 ಇರುತ್ತೆ ಅಂತ ಹೇಳಬೇಕಾಗ್ತದೆ. ನೆಕ್ಸ್ಟ್ ಲಾಸ್ಟ್ ಡಿರೈವೇಶನ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೇ ಕಂಡುಹಿಡಿಬೇಕು ಡ್ಯೂ ಟು ಚಾರ್ಜ್ಡ್ ಸ್ಪೆರಿಕಲ್ ಶೆಲ್. ಏನಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ 3 ಪಾಯಿಂಟ್ ಕೇಳ್ತಾರೆ. ಒಂದು ಔಟ್ಸೈಡ್, ಇನ್ನೊಂದು ಆನ್ ದ ಸರ್ಫೇಸ್, ಇನ್ನೊಂದು ಇನ್ಸೈಡ್ ಡ್ಯೂ ಟು ಎ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಅಂತ ಕೇಳ್ತಾರೆ. ಡ್ಯೂ ಟು ಎ ಚಾರ್ಜ್ಡ್ ಸ್ಪೆರಿಕಲ್. ಈಗೇನ್ ಮಾಡ್ಬೇಕು, ಒಂದು ಸ್ಪೆರಿಕಲ್ ನ ಸ್ಪಿಯರ್ ನ ತಗೊಳ್ಬೇಕು, ಶೆಲ್ ಅನ್ನ ಒಳಗಡೆ ಖಾಲಿ ಇರುತ್ತೆ, ಅದ್ರ ಮೇಲೆ ಚಾರ್ಜ್ ಹಾಕ್ಬೇಕು. ಸೊ ಚಾರ್ಜ್ ಹಾಕಿದ್ರೆ ಯಾವಾಗಲೂ ಚಾರ್ಜಸ್ ಸರ್ಫೇಸ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಸೊ ಕಂಡಕ್ಟರ್ ಆಗಿರೋದ್ರಿಂದ ಚಾರ್ಜ್ಡ್ ಸ್ಪೆರಿಕಲ್ ಕಂಡಕ್ಟರ್ ಆಗಿರೋದ್ರಿಂದ ಕಂಡಕ್ಟರ್ ಮೇಲೆ ಚಾರ್ಜಸ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ನೋಡೋಣ ಹೇಗಿರುತ್ತೆ, ಡಯಾಗ್ರಾಮ್ ಬರೆಯೋಣ ಅದ್ರದ್ದು. ನಾವು ದಿಸ್ ಇಸ್ ಅ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್. ಸ್ಪಿಯರ್ ನ ತಗೊಂಡು ನಾವು ಏನ್ ಮಾಡ್ಬೇಕಾಗುತ್ತೆ, ಕೆಲವೊಂದು ಕ್ವಾಂಟಿಟೀಸ್ ನ ತಗೊಳ್ಬೇಕಾಗ್ತದೆ. ಅದರ ಸೆಂಟರ್ O, ಅದರ ರೇಡಿಯಸ್ R ತಗೊಳ್ಳೋಣ. ಈಗ ಇದನ್ನೇನ್ ಮಾಡ್ಬೇಕಂತೆ, ಚಾರ್ಜ್ ಮಾಡ್ಬೇಕಂತೆ. ಚಾರ್ಜ್ ಮಾಡುವ, ಚಾರ್ಜ್ ಕೊಟ್ಟು ನೋಡಿ, ಚಾರ್ಜ್ ನ ಹಾಕಿದ್ರೆ ಏನಾಗುತ್ತೆ, ಎಲ್ಲಾ ಚಾರ್ಜಸ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಲ್ಲೊಂದು ಪಾಯಿಂಟ್ ಗಮನಿಸ್ಬೇಕು, ಹಿಂದಿನ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಏನು ಡಿಫ್ರೆನ್ಸ್ ಅಂದ್ರೆ, ಹಿಂದಿನ ಡಿರೈವೇಶನ್ ಅಲ್ಲಿ ಇಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಚಾರ್ಜಸ್ ಇತ್ತು, ಆದ್ರೆ ಇದ್ರ ಮೇಲೆ ಫೈನೈಟ್ ನಂಬರ್ ಆಫ್ ಚಾರ್ಜಸ್ ಇದೆ. ಹಾಗಾಗಿ ನೋ ನೀಡ್ ಟು ಡಿಫೈನ್ ಚಾರ್ಜ್ ಡೆನ್ಸಿಟಿ. ಫಸ್ಟ್ ಪಾಯಿಂಟ್, ಚಾರ್ಜ್ ಡೆನ್ಸಿಟಿ ಡಿಫೈನ್ ಮಾಡ್ಕೊಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇನ್ನೊಂದು ಬ್ರಾಕೆಟ್ ಅಲ್ಲಿ ಬರೆಯೋಣ, ಏನಂತಂದ್ರೆ ಯೂಸಿಂಗ್ ಗಾಸ್ ಥಿಯರಮ್. ಓಕೆ, ಬರ್ಕೊಂಡೆ. ಈಗ ಚಾರ್ಜ್ ಆಯ್ತು, ಎಲ್ಲ ಆಯ್ತು. ನೆಕ್ಸ್ಟ್ ಏನ್ ಮಾಡುವ, ಅಟ್ ಎ ಪಾಯಿಂಟ್ ಅಂತ ಹೇಳ್ತಾರೆ. ಪಾಯಿಂಟ್ ಎಲ್ಲಿ ತಗೊಳ್ಳೋಣ, ಫಸ್ಟ್ ಔಟ್ ಸೈಡ್ ತಗೊಳ್ಳೋಣ. 3 ಡಿರೈವೇಶನ್ ಬರುತ್ತೆ ಇದರಲ್ಲಿ. ಫಸ್ಟ್ ಔಟ್ ಸೈಡ್ ಪಾಯಿಂಟ್ ತಗೊಳ್ಳೋಣ. ಪಾಯಿಂಟ್ ಎಲ್ಲಿ ತಗೊಳ್ಳೋಣ, ಲೆಟ್ ಮಿ ಟೇಕ್ ಪಾಯಿಂಟ್ ಓವರ್ ಹಿಯರ್. ಯಾವುದೇ ಪಾಯಿಂಟ್ ತಗೊಂಡಾಗ ನಾವೇನ್ ಮಾಡ್ಬೇಕಾಗುತ್ತೆ, ಅಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸ್ ಬರ್ಕೊಳ್ಬೇಕಾಗುತ್ತೆ. ಎಲ್ಲಿಂದ ಬರ್ಕೊಳ್ತೀವಿ, ವೆರಿ ಇಂಪಾರ್ಟೆಂಟ್, ಸರ್ಫೇಸ್ ಇಂದ ಬರ್ಕೊಳ್ಳಲ್ಲ, ಇಲ್ಲಿ ಡಿಸ್ಟೆನ್ಸ್ ನ ಸೆಂಟರ್ ಇಂದ ಬರ್ಕೊಳ್ತೀವಿ. ಸೊ ಆರ್ ಪಿ ಇಸ್ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್, ಎಲ್ಲಿಗೆ, ಟು ದ ಪಾಯಿಂಟ್ ಪಿ. ರಿಮೂವ್ ಮಾಡಿ, ಪಿ ಇಸ್ ದ ಪಾಯಿಂಟ್. ಇಲ್ಲಿ ಏನ್ ಮಾಡ್ಬೇಕು, ಈ ಚಾರ್ಜಸ್ ಇಂದ ಬರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಯಬೇಕು. ನೋಡ್ರಿ, ಇನ್ನೊಂದು ಅಬ್ಸರ್ವ್ ಮಾಡಿ, ಏನಂತಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವಾಗಲೂ ಯಾವ ಕಡೆ ಇರುತ್ತೆ, ರೇಡಿಯಲಿ ಔಟ್ವರ್ಡ್ ಇರುತ್ತೆ. ಹೀಗೆ 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 ಡೈರೆಕ್ಷನ್ ಬೇಕಾದ್ರೆ ಬರೆಯುವ, ಹೀಗೆ ಹೀಗೆ ಲೈಕ್ ದಿಸ್, ಈ ತರ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಟಿವ್ ಚಾರ್ಜ್ ಇದ್ದಾಗ. ಈಗ ಈ ಪಾಯಿಂಟ್ ಅಲ್ಲಿ ನಾನೇನ್ ಮಾಡಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅನ್ನ ಕಂಡುಹಿಡಿಬೇಕು ಔಟ್ಸೈಡ್ ದ ಸ್ಪಿಯರ್ ಯೂಸಿಂಗ್ ಗಾಸ್ ಥಿಯರಮ್ ಯೂಸ್ ಮಾಡ್ತಿದ್ದೆ ಅಂದ್ರೆ ಡೆಫಿನೆಟ್ಲಿ ಇದಕ್ಕೆ ಏನ್ ಮಾಡ್ಬೇಕು, ನಾವು ಒಂದು ಗಾಸ್ ಸರ್ಫೇಸ್ ನ ಹಾಕೊಳ್ಬೇಕು. ಗಾಸಿಯನ್ ಸರ್ಫೇಸ್ ಯಾವ ತರ ಹಾಕೊಳ್ಳೋದು ಅಂತಂದ್ರೆ, ನೋಡ್ರಿ, ಸ್ಪಿಯರ್ ಇದೆ, ಅದನ್ನ ಎನ್ಕ್ಲೋಸ್ ಮಾಡ್ಬೇಕಂದ್ರೆ ಇನ್ನೊಂದು ಸ್ಪಿಯರ್ ಅನ್ನೇ ಹಾಕೊಳ್ಬೇಕಾಗ್ತದೆ ಅದ್ರ ಸುತ್ತ. ಸೊ ಲೆಟ್ ಅಸ್ ಟೇಕ್ ಅನದರ್ ಸ್ಪಿಯರ್. ಸೊ ಅದ್ರ ಸ್ಪಿಯರ್ ನ ರೇಡಿಯಸ್ ಎಷ್ಟಿರುತ್ತೆ ಅಂದ್ರೆ ಈ ಡಿಸ್ಟೆನ್ಸ್ ಗೆ ಸಮ ಇರುತ್ತೆ. ಲೆಟ್ ಮಿ ಎನ್ಕ್ಲೋಸ್ ದಿಸ್ ಚಾರ್ಜ್ಡ್ ಕಂಡಕ್ಟರ್ ಬೈ ಅನದರ್ ಸ್ಪಿಯರ್ ವಿಚ್ ಎನ್ಕ್ಲೋಸಸ್ ದೀಸ್ ನಂಬರ್ ಆಫ್ ಚಾರ್ಜಸ್. ನೋಡೋಣ ಈಗ. ಓಕೆ, ನೋಡಿ, ಇನ್ನೊಂದು ಗಾಸಿಯನ್ ಸರ್ಫೇಸ್ ಅನ್ನ ಹಾಕೊಂಡೆ. ದಿಸ್ ಇಸ್ ಅವರ್ ಗಾಸಿಯನ್ ಸರ್ಫೇಸ್. ಯಾವಾಗಲೂ ಸಿಮಿಟ್ರಿಕ್ ಆಗಿದ್ರೆ ಗಾಸಿಯನ್ ಸರ್ಫೇಸ್ ಬಹಳ ಈಸಿಯಾಗಿ ಕಂಡುಹಿಡಿಬಹುದು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ. ಈಗ ಲೆಟ್ ಅಸ್ ಟೇಕ್ ದ ಎಕ್ಸ್ಪ್ಲನೇಷನ್ ಪಾರ್ಟ್. ಏನೇನು ಎಕ್ಸ್ಪ್ಲನೇಷನ್ ಬರೀಬಹುದು ಅಂತ ನೋಡುವ. ಎಲ್ಲರೂ ಕೊಟ್ರಂಗೆ ಕನ್ಸಿಡರ್ ಪಾರ್ಟ್ ಬರೆಯುವ. ಕನ್ಸಿಡರ್ ಎ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್. ಇದು ಫೈನೈಟ್ ಸೈಜ್ ಇರೋದ್ರಿಂದ ಫೈನೈಟ್ ನಂಬರ್ ಆಫ್ ಚಾರ್ಜಸ್ ಇರುತ್ತೆ. Q is the charge on a shell. Q number of charges are there and they are finite. ಆಮೇಲೆ ಕ್ಯಾಪಿಟಲ್ R ಬರ್ಕೊಳ್ಳುವ. ಕ್ಯಾಪಿಟಲ್ R ಏನು, ರೇಡಿಯಸ್ ಆಫ್ ದ ಸ್ಪೆರಿಕಲ್ ಶೆಲ್, ರೇಡಿಯಸ್ ಆಫ್ ದ ಶೆಲ್. ನೆಕ್ಸ್ಟ್ ಇನ್ನೇನ್ ತಗೊಂಡ್ವಿ, ಪಾಯಿಂಟ್ ತಗೊಂಡ್ವಲ್ಲ, ಪಿ ಅನ್ನೋದೇನು, ಪಾಯಿಂಟ್ ಎಲ್ಲಿದೆ ಅದು, ಅಟ್ ಎ ಡಿಸ್ಟೆನ್ಸ್ R ಫ್ರಮ್ ದ ಸೆಂಟರ್ ಆಫ್ the shell where R is greater than R ಇರುತ್ತೆ. ರೇಡಿಯಸ್ ಗಿನ್ನ ಜಾಸ್ತಿ ಇದೆ ಅಂದ್ರೆ ಅರ್ಥ ಮೀನ್ಸ್ ಔಟ್ಸೈಡ್ ಅಂತ. R is greater than R, ಹೌದಲ್ಲ, ಡಯಾಗ್ರಾಮ್ ಅಲ್ಲಿ ನೋಡಿ. ನೆಕ್ಸ್ಟ್ ನೋಡ್ರಿ, ಈಗ ಇದು ಕರ್ವೇಡ್ ಸರ್ಫೇಸ್ ಇರೋದ್ರಿಂದ ಗಾಸ್ ಥಿಯರಮ್ ಅಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ಒಂದು ಸ್ಮಾಲ್ ಏರಿಯಾ ಕನ್ಸಿಡರ್ ಮಾಡ್ಬೇಕು. ಸ್ಮಾಲ್ ಸರ್ಫೇಸ್ ಏರಿಯಾ ಇದ್ರ ಸುತ್ತ, ಈ ಪಾಯಿಂಟ್ ಸುತ್ತ, ಲೆಟ್ ಇಟ್ ಬಿ DA. ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್, ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಯಾವ ಕಡೆ ಇರುತ್ತೆ, ಈ ಪಾಯಿಂಟ್ ಇಂದ ರೇಡಿಯಲಿ ಔಟ್ವರ್ಡ್ ಇರುತ್ತೆ. ದಿಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಮತ್ತೆ ಹೇಗಿರ್ಬೇಕಂದ್ರೆ ಈ ಸರ್ಫೇಸ್ ಏರಿಯಾ ಈ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕಂದ್ರೆ
ನಾರ್ಮಲ್ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರೋ ಹಂಗೆ ಈ ಸ್ಮಾಲ್ ಏರಿಯಾ ತಗೊಳ್ಬೇಕಾಗ್ತದೆ. ನಾವು ಕನ್ಸಿಡರ್ ನಾವು ಒಂದು ಮರ್ತಿದೀವಿ ಏನಂತಂದ್ರೆ ಗಾಷಿಯನ್ ಸರ್ಫೇಸ್ ಬರ್ಕೊಳ್ಳೋದನ್ನೇ ಮರ್ತಿದೀವಿ. ಇಮ್ಯಾಜಿನ್ ಎ ಗಾಷಿಯನ್ ಸರ್ಫೇಸ್ ವಿಚ್ ಇಸ್ ಎ ಸ್ಫಿಯರ್ ಅರೌಂಡ್ ದ ಶೆಲ್ ಆಸ್ ಶೋನ್ ಇನ್ ಫಿಗರ್ ಹ್ಯಾವಿಂಗ್ ಅದರ ರೇಡಿಯಸ್ ಎಷ್ಟಿದೆ, ಇಮ್ಯಾಜಿನರಿ ಸರ್ಫೇಸ್ ರೇಡಿಯಸ್ ಆರ್ ಇದೆ, ರೇಡಿಯಸ್ ನ ಆರ್ ಅಂತ ತಗೊಂಡು ಒಂದು ಸರ್ಫೇಸ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದೇ ಸ್ಪೆರಿಕಲ್ ಸರ್ಫೇಸ್ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಥಿಂಗ್ ಡಿರೈವೇಶನ್ ಮ್ಯಾಥಮೆಟಿಕಲ್ ಪಾರ್ಟ್, ಥಿಯರಿಟಿಕಲ್ ಪಾರ್ಟ್. ಇಲ್ಲಿ ಒಂದು ಸ್ಮಾಲ್ ಏರಿಯಾನ ಇಮ್ಯಾಜಿನ್ ಮಾಡಿ. ಇಮ್ಯಾಜಿನ್ ಎ ಸ್ಮಾಲ್ ಸರ್ಫೇಸ್ ಏರಿಯಾ ಆನ್ ಗಾಷಿಯನ್ ಸರ್ಫೇಸ್. ಸೊ ಸ್ಮಾಲ್ ಸರ್ಫೇಸ್ ಏರಿಯಾ ಅದನ್ನೇನಂತ ಕರೆಯೋಣ, ಡಿ ಎ ಅಂತ ಕರೆಯುವ. ಡಿ ಎ ಇಸ್ ಅ ಸ್ಮಾಲ್ ಸರ್ಫೇಸ್ ಏರಿಯಾ. ನೌ ಫ್ಲಕ್ಸ್ ಥ್ರೂ ದಿಸ್ area is given by phi. Small d phi, small flux through this small area is given by E into dA into cos theta. So theta ಎಷ್ಟಿರುತ್ತೆ, ನಾವು ಯಾವ ರೀತಿ ಚೂಸ್ ಮಾಡಿರ್ತೀವಿ ಅಂದರೆ theta should be 0 ಡಿಗ್ರಿ. ನಿನಗೆ ಬಂದಿರೋದೇನು ಸ್ಮಾಲ್ ಫ್ಲಕ್ಸ್, ಟೋಟಲ್ ಫ್ಲಕ್ಸ್ ಅಲ್ಲ, ಅಂದರೆ ಇದ್ರ ಮೂಲಕ ಇರೋ ಫ್ಲಕ್ಸ್ ಮಾತ್ರ ಬಂದಿದೆ. ವಿ ವಾಂಟ್ ಟೋಟಲ್ ಫ್ಲಕ್ಸ್ ಏನು ಮಾಡ್ತೀವಿ, ಇಂಥ ಸ್ಮಾಲ್ ಏರಿಯಾಗಳನ್ನೆಲ್ಲ ಏನು ಮಾಡಿ ತಗೊಂಡು ಇಂಟಿಗ್ರೇಟ್ ಮಾಡಬೇಕು. ಸೊ ಟೋಟಲ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್, ಎಂಥ ಸರ್ಫೇಸ್, ಗಾಷಿಯನ್ ಸರ್ಫೇಸ್ ಈಸ್ ಗಿವನ್ ಬೈ, ಇದನ್ನ ಇಂಟಿಗ್ರೇಟ್ ಮಾಡಿ ಅಥವಾ ಸಮೇಷನ್ ಮಾಡಿ. ಸಮೇಷನ್ ಆಫ್ ಡಿ ಫೈ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಇ ಇಂಟು ಎ ಇಂಟು ಕಾಸ್ 0 ಏನಾಗುತ್ತೆ 1 ಆಗುತ್ತೆ. ಜಸ್ಟ್ ಇ ಇಂಟು ಎ ಅಲ್ಲ, ಬಿ ಎ ಇಂಟು ಡಿ ಎ. ಸೊ ಇದೇನಾಗುತ್ತೆ, ಸಮೇಷನ್ ತಗೊಂಡ್ರೆ ಟೋಟಲ್ ಫ್ಲಕ್ಸ್ ಬರುತ್ತಾ, ಈಸ್ ಈಕ್ವಲ್ ಟು ಸಮೇಷನ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಆಚೆ ತಗೋರಿ, ಏಕೆಂದ್ರೆ ಅದು ಯೂನಿಫಾರ್ಮ್ ಇರುತ್ತೆ. ಸಮೇಷನ್ ಆಫ್ ಡಿ ಎ. ಈಗ ಫ್ಲಕ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಟೋಟಲ್ ಫ್ಲಕ್ಸ್ ಗಾಸ್ ಥಿಯರಮ್ ಯೂಸ್ ಏನ್ ಮಾಡಬಹುದು, ಲೆಫ್ಟ್ ಹ್ಯಾಂಡ್ ಸೈಡ್ ಏನಂತ ಬರೀಬಹುದು, 1/ε0 ಟೈಮ್ಸ್ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್ ಅಂತ ಬರೀಬಹುದು. ಎಸ್ ಇಸ್ ಈಕ್ವಲ್ ಟು ಇ, ಇದನ್ನೇನಂತ ಬರ್ಕೊಂಡ್ರೆ 1/ε0 ಟೈಮ್ಸ್ ಕ್ಯೂ ಅಂತ ಬರ್ಕೊಂಡೆ. ಇ ಹಾಗೆ ಇರುತ್ತೆ. ಸಮೇಷನ್ ಆಫ್ ಡಿ ಎ ಅಂದ್ರೆ ಇದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ, ಗಾಷಿಯನ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಆಗುತ್ತೆ. ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಏನು 4π. ರೇಡಿಯಸ್ ಎಷ್ಟು ಹಾಕೊಳ್ತೀರಾ, ಗಾಷಿಯನ್ ಸರ್ಫೇಸ್ ನ ರೇಡಿಯಸ್ ಹಾಕೊಬೇಕು, ವಿಚ್ ಈಸ್ ಆಲ್ ಆರ್ ಸ್ಕ್ವೇರ್. ನಿನಗೆ ಬೇಕಾರದೇನು ಇ, ಇಲ್ಲಿ ಕ್ಯೂಗೆ ಏನು ಸಬ್ಸ್ಟಿಟ್ಯೂಟ್ ಮಾಡೋ ಹಂಗಿಲ್ಲ, ಯಾಕೆಂದ್ರೆ ದೇ ಆರ್ ಫೈನೈಟ್ ಚಾರ್ಜಸ್. ಸೊ ನೋ ನೀಡ್ ಟು ಟೇಕ್ ಎನಿ ಚಾರ್ಜ್ ಡೆನ್ಸಿಟಿ. ನಿನಗೆ ಫೈನಲ್ ಸ್ಟೆಪ್ ಬಂದೈತೆ ನೋಡ್ರಿ, ಇ ಈಸ್ ಈಕ್ವಲ್ ಟು 1/ε0 ಅಲ್ಲೇ ಇರಲಿ, ಕ್ಯೂನು ಅಲ್ಲೇ ಇರಲಿ, 4π ಈ ಕಡೆ ತಗೊಳ್ಳಿ, 4πr² ನ. ಸೊ ಗೆ ಈಕ್ವೇಶನ್ ಈ ತರ ಬಂತು, 1/4π0 q/r² and which is very similar to ಯಾವ ತರ ಇದೆ ಅದು, ಸೇಮ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಅಂದ್ರೆ ಅರ್ಥ, ನೀವು ಒಂದು ಸ್ಪಿಯರ್ ಮೇಲೆ ಚಾರ್ಜ್ ಅನ್ನ ಹಾಕಿದ್ರೆ ಅದು ಯಾವ ತರ ಬಿಹೇವ್ ಮಾಡುತ್ತೆ, ಆಸ್ ಇಫ್ ಇಟ್ ಬಿಹೇವ್ಸ್ ಲೈಕ್ ಎ ಪಾಯಿಂಟ್ ಚಾರ್ಜ್. ಔಟ್ ಸೈಡ್ ಇಷ್ಟು ಬಂತು, q/r². ನೆಕ್ಸ್ಟ್ ಏನ್ ಕೇಳ್ತಾರ ಅವರು, ಆನ್ ದ ಸರ್ಫೇಸ್ ಕೇಳ್ತಾರೆ. ಆನ್ ದ ಸರ್ಫೇಸ್ ಅಂದ್ರೆ ಇಲ್ಲಿರೋ ಪಾಯಿಂಟ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಪಾಯಿಂಟ್ ಇಲ್ಲಿ ತಗೊಳ್ಳೋಣ, ಟೇಕ್ ಪಾಯಿಂಟ್ ಓವರ್ ಹಿಯರ್. ಇವಾಗ ಏನಾಗುತ್ತೆ, ಡಿಸ್ಟೆನ್ಸ್ ಎಷ್ಟು ತಗೊಳ್ಳೋಣ, ಸೆಂಟರ್ ಇಂದ ಸೇಮ್ ಆರ್ ಅಂತ ತಗೊಳ್ಳೋಣ. ಅವಾಗ ಇಫ್ ಯು ಟೇಕ್ ಪಾಯಿಂಟ್ ಆನ್ ದ ಸರ್ಫೇಸ್, ಡಿಸ್ಟೆನ್ಸ್ ಬಿಕಮ್ಸ್ ಈಕ್ವಲ್ ಟು ರೇಡಿಯಸ್. ನೋಡಿ ಇಲ್ಲಿ ಬರೀತೀನಿ ಮತ್ತೊಂದ್ ಸರ್ತಿ. ಇಲ್ಲಿ ಪಿ ಆರ್ ಇತ್ತು, ಸೆಂಟರ್ ರೇಡಿಯಸ್ ಆರ್ ಇತ್ತು. ಔಟ್ ಸೈಡ್ ತಗೊಂಡ್ರಿ ಆಲ್ ಆರ್, ಹಿಯರ್ ಆರ್ ಈಸ್ ಗ್ರೇಟರ್ ದೆನ್ ಆರ್ ಇತ್ತು. ಇದೇ ಪಾಯಿಂಟ್ ಅನ್ನ ಸರ್ಫೇಸ್ ಮೇಲೆ ತಗೊಂಡ್ರೆ ಪಿ ಅನ್ನೋ ಪಾಯಿಂಟ್ ಅನ್ನ, ಸೊ ಸೆಂಟರ್ ಇಂದ ಎಷ್ಟು ದೂರ ಇರುತ್ತೆ, ಆರ್ ಇರುತ್ತೆ. ಸೊ ಅವಾಗ ಈ ಡಿಸ್ಟೆನ್ಸ್ ಈ ರೇಡಿಯಸ್ಗೆ ಈಕ್ವಲ್ ಆಗುತ್ತೆ. ಆರ್ ಇಸ್ ಈಕ್ವಲ್ ಟು ಆರ್ ಅಂದ್ರೆ ಮ್ಯಾಥಮೆಟಿಕಲಿ ಮೀನಿಂಗ್ ಏನು ಗೊತ್ತಾ, ಆನ್ ದ ಸರ್ಫೇಸ್ ಅಂತ. ಸೊ ಆನ್ ದ ಸರ್ಫೇಸ್ ಏನಿಲ್ಲ, ಜಸ್ಟ್ ಡಿಸ್ಟೆನ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ, ಚಾರ್ಜ್ ಕ್ವಾಂಟಿಟಿ ರಿಮೈನ್ ಸೇಮ್. ಹಾಗಾದ್ರೆ ನಾವೇನಂತ ಬರೀಬಹುದು, ಇದೇ ಫಾರ್ಮುಲಾನೇ ಯೂಸ್ ಮಾಡ್ಬೋದು ಇಲ್ಲಿ. ಜಸ್ಟ್ ಸ್ಮಾಲರ್ ಜಾಗದಲ್ಲಿ ಕ್ಯಾಪಿಟಲ್ ಆರ್ ಹಾಕೋದಷ್ಟೇ. ಸೊ ಇ ಈಸ್ ಈಕ್ವಲ್ ಟು ಏನಾಗುತ್ತೆ, ಆನ್ ದ ಸರ್ಫೇಸ್ ಈಸ್ ಈಕ್ವಲ್ ಟು 1/4πε0 ಅಷ್ಟೇ ಇದೆ, ಚಾರ್ಜ್ ಅಷ್ಟೇ ಇದೆ. ಡಿಸ್ಟೆನ್ಸ್ ಏನಾಗುತ್ತೆ, ಕ್ಯಾಪಿಟಲ್ ಆರ್ ಸ್ಕ್ವೇರ್ ಆಗುತ್ತೆ, ರೇಡಿಯಸ್ ಆಫ್ ದ ಸ್ಪಿಯರ್ ಆಗುತ್ತೆ. ಇದು ಆನ್ ದ ಸರ್ಫೇಸ್ ಆಯ್ತು. ನೆಕ್ಸ್ಟ್ ಏನ್ ಕೇಳ್ತಾರೆ, ಡಿರೈವೇಶನ್ ಇನ್ಸೈಡ್ ಅಂತ ಕೇಳ್ತಾರೆ. ಸೊ ಪಾಯಿಂಟ್ ಪಿ ನ ಒಳಗಡೆ ತಗೊಳ್ಳಿ, ಅಂದ್ರೆ ಈ ಡಯಾಗ್ರಾಮ್ ಅಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ತಗೊಳ್ಬೇಕು. ಪಾಯಿಂಟ್ ಪಿ ನ ಇಲ್ಲಿ ತಗೊಂಡ್ರೆ ಎಲ್ಲಿಷ್ಟು ದೂರ ಇದೆ, ಸೆಂಟರ್ ಇಂದ ಆರ್ ಅಷ್ಟು ದೂರ ಇದೆ. ಹಾಗಾದ್ರೆ ಪಾಯಿಂಟ್ ಪಿ ನ ಇಲ್ಲಿ ತಗೊಂಡ್ರೆ ಡಿಸ್ಟೆನ್ಸ್ ಇಸ್ ಲೆಸ್ ದೆನ್ ಆರ್ ಆಗುತ್ತೆ. ಲೆಟ್ ಮಿ ರೈಟ್ ಸಪರೇಟ್ಲಿ ಹಿಯರ್. ಮೂರನೇದು ಪಾಯಿಂಟ್ ಇನ್ಸೈಡ್ ಮೀನ್ಸ್ ಆರ್ ಈಸ್ ಲೆಸ್ ದೆನ್ ಆರ್. ನಿಮಗೆ ಬೇಕಾದ್ರೆ ಡಯಾಗ್ರಾಮ್ ಬರೀತೀನಿ ನೋಡ್ರಿ. ಸ್ಪಿಯರ್ ದೊಡ್ಡ ಸ್ಪಿಯರ್ ಅನ್ನ ಬರ್ಕೊಳುವ. ಓಕೆ, ಸೊ ದಿಸ್ ಇಸ್ ದ ಸ್ಪಿಯರ್ ಹಿಯರ್ ಅಂಡ್ ದಿಸ್ ಇಸ್ ದ ಸೆಂಟರ್.
ಕಾಣಿಸ್ತಾನೆ ನೋಡಪ್ಪ, ದಿಸ್ ದ ಸೆಂಟರ್ O and this is the radius. If you take the point here somewhere here at a distance smaller, here you can say inside. ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ಕಂಡುಹಿಡಿ. ಅದಕ್ಕೆ ಏನ್ ಮಾಡಿ, ಒಂದು ಗಾಷಿಯನ್ ಸರ್ಫೇಸ್ ನ ಇಮ್ಯಾಜಿನ್ ಮಾಡಿ. ಗಾಷಿಯನ್ ಸರ್ಫೇಸ್ ಎಲ್ಲಿ ಇಮ್ಯಾಜಿನ್ ಮಾಡ್ತೀರಾ ಅಂತಂದ್ರೆ ಜಸ್ಟ್ ಇನ್ಸೈಡ್ ದಿಸ್ ಸ್ಪಿಯರ್, ಆ ಸ್ಪಿಯರ್ ನ ಒಳಭಾಗದಲ್ಲಿ ಒಂದು ಗಾಷಿಯನ್ಸ್ ಜಸ್ಟ್ ಇನ್ಸೈಡ್ ಇಮ್ಯಾಜಿನ್ ಮಾಡಿ. ಇನ್ಸೈಡ್ ಇಮ್ಯಾಜಿನ್ ಮಾಡಿದಾಗ ಚಾರ್ಜಸ್ ಎಲ್ಲಿರುತ್ತೆ, ಆಕ್ಚುಲಿ ಚಾರ್ಜಸ್ ಇಲ್ಲಿ ಔಟ್ಸೈಡ್ ಇರುತ್ತೆ, ಔಟ್ಸೈಡ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಔಟ್ಸೈಡ್ ದ ಕಂಡಕ್ಟರ್. ಹಾಗಾದ್ರೆ ಇದೇ ಪಾಯಿಂಟ್ ನಿಮ್ಗೆ ಬೇಕಾಗಿರೋದು. ಅಕಾರ್ಡಿಂಗ್ ಟು ಫಾರ್ಮುಲಾ, what is the flux? According to Gauss theorem 1 by epsilon times the net charge enclosed. So flux ಏನಾಗುತ್ತೆ 1 by epsilon times ಈ ಗಾಷಿಯನ್ ಸರ್ಫೇಸ್ ಒಳಗಡೆ ಈ ರೀಜನ್ ಅಲ್ಲಿ ಚಾರ್ಜೇ ಇಲ್ಲ, ಆದ್ರೆ ಚಾರ್ಜ್ 0 ಆಗುತ್ತೆ, ಎಲೆಕ್ಟ್ರಿಕ್ ಫ್ಲಕ್ಸ್ 0 ಆಗುತ್ತೆ ಇನ್ಸೈಡ್ ದ ಶೆಲ್. ಯಾವಾಗ ಫ್ಲಕ್ಸ್ 0 ಆಗುತ್ತಾ, ಅಕಾರ್ಡಿಂಗ್ ಟು ಫಾರ್ಮುಲಾ ಫ್ಲಕ್ಸ್ ಈಸ್ ಈಕ್ವಲ್ ಟು E ಇಂಟು A ಇಂಟು ಕಾಸ್ ಥೀಟಾ. ಏನು ತಗೊಳಗಿಲ್ಲ, ಫ್ಲಕ್ಸ್ 0 ಆಗ್ಬಿಡುತ್ತೆ ಅಂದ್ರೆ ಏರಿಯಾ ಇರುತ್ತೆ, ಥೀಟಾ ಇರುತ್ತೆ, ಬಟ್ ಇವೆರಡು 0 ಆಗ ಸಾಧ್ಯ ಇಲ್ಲ. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗ್ಬಿಡುತ್ತೆ. ಸೊ ಇನ್ಸೈಡ್ ದ ಕಂಡಕ್ಟರ್ net electric field is 0. Inside the charged spherical shell net electric field is 0. This is how we can prove it. So ಇಷ್ಟು ನಿಮ್ಮ ಫಸ್ಟ್ ಚಾಪ್ಟರ್ ನ ಕಾನ್ಸೆಪ್ಟ್ಸ್. ಇಲ್ಲಿಗೆ ಫಸ್ಟ್ ಚಾಪ್ಟರ್ ಥಿಯರಿ ಪಾರ್ಟ್ ಅಂದ್ರೆ ಬೋರ್ಡ್ ಎಕ್ಸಾಮ್ಸಿಗೆ ಮಾತ್ರ ಏನ್ ಬೇಕೋ ಅಷ್ಟನ್ನ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನಿಮ್ಗೆ ನ್ಯೂಮೆರಿಕಲ್ಸ್ ಬೇಕಂದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ, ಯು ವಾಂಟ್ ನ್ಯೂಮೆರಿಕಲ್ಸ್ ಆನ್ ಫಸ್ಟ್ ಚಾಪ್ಟರ್, ಪ್ಲೀಸ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.